जल्दी के बने हमारे घोड़ा बहुत बहुत अच्छा है देखो महाराज देखो नम्बर कुदरे तो झटका ಹೊಡೆದು ಮೈಸೂರಲ್ಲಿ ಒಂದು ಸ್ಟ್ರಾಂಗ್ ಆಗ್ಬಿಟ್ಟಿದೆ अच्छा मल अच्छा ನಮ್ಮ ಹರುವೆ ಕುದುರೆ ಯಾರು ಕೊಳ್ಳಿರಿ ಸೂರದಲ್ಲಿ ಕೇಳಿ ಇದನ್ನ ಕೊಟ್ಟುವೆ ಮುದದಿಂದ ನಮ್ಮ ಹರುವೆ ಕುದುರೆ ಯಾರು ಕೊಳ್ಳಿರಿ ಸೂರದಲ್ಲಿ ಕೇಳಿ ಇದನ್ನ ಕೊಟ್ಟುವೆ ಮುದದಿಂದ ಮಾಯಗಾಲಕ್ಕೆ ಮೀರಿದ ಕುದುರೆ ಪಂಚವರ್ಣದ ಕುದುರೆಗೆ ನಾನು ಮಾರಲು ತಂದಿರುವೆ ಪಂಚವರ್ಣದ ಕುದುರೆಗೆ ನಾನು ಮಾರಲು ತಂದಿರುವೆ ಇದನ್ನ ಕೊಡುವೆ ಮುದದಿಂದ ಕುದುರೆ ಮಾರುವೆ ಕುದುರೆ ಯಾರು ಕೊಳ್ಳಿರಿ ಸೂರರನ್ನು ಕೇಳಿ ಇದನ್ನ ಕೊಡುವೆ ಮುದದಿಂದ अरे हल्लो हमारे घोड़ा बहुत बहुत अच्छा है अरे इधर राजस्थान याರು ಕಾಣ್ತಿಲ್ಲ ಸ್ವಲ್ಪ ಮುಂದೆ ಹೋಗಿ ನೋಡ್ತದೆ अच्छा मल अच्छा 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 देख रे कई कच्चा मासु है कई कच्चा मासु है कई कच्चा बहसु है अच्छा देख रे कई कच्चा मासु है कई कच्चा बहसु है ಅಯ್ಯ ನೀನು ಯಾರು? अरे ನಮ್ದಿಗೆ ಕೇಳ್ತದೆ? ಹೌದು, ನಿಮ್ಮನ್ನೇ ಕೇಳಿದ್ದು. हमारे कारवान तुमने कौन? ಅಯ್ಯ, ಈ ಕುದುರೆಯನ್ನು ಏತಕ್ಕಾಗಿ ತಂದಿರುವೆ? अरे छोटा सरकार तुमने कौन? ನಾನು ವಿಕ್ರಮರಾಜರ ಮಂತ್ರಿ ಅಯ್ಯ. ವಿಕ್ರಮರಾಜರ ಮಕ್ರಿ? ಮಕ್ರಿ ಅಲ್ಲಯ್ಯ, ಮಂತ್ರಿ. ಹಚ್ಚ ಹಚ್ಚ. ಈ ಕುದುರೆಯನ್ನು ಏತಕ್ಕಾಗಿ ತಂದಿರುವಿರಿ? छोटा सरकार ನಮ್ದು ಕುದುರೆದಲ್ಲಿ ನೋಡಿ ಮರದೊಳಗೆ ತಂದೈತೆ. ಹಾಗಾದರೆ ನಮಗಾದರೆ ಕೊಡುವಿರಾ? छोटा सरकार
ನಮ್ದು ಕುದುರೆದಲ್ಲಿ ನೋಡಿ ನಿಮ್ಮಂತ ಚೋಟ ಸೌಕರ್ಗೆ ದೆತನೆ ಅಯ್ಯ ಕಾರವನರೇ ಮತ್ತಾರಿಗಾದರೆ ಕೊಡುವಿರಿ? ಬಡ ಬಡ ರಾಜರಿಗಾದ್ರೆ ಪ್ರಿಯದೊಳಗೆ ಕೊಟ್ಬಿಡ್ತದೆ. ಹಾಗಾದರೆ ನಮ್ಮ ರಾಜರಿರುವರು ಅವರಿಗಾದರೆ ಕೊಡುವಿರಾ? ಕ್ಯಾ ತುಮ್ನ ರಾಜ ಹೈ? ಹೌದು. छोटा सरकार बोला मैं देखेंगे जटका कुदुरे जटका कुदुरे जटका कुदुरे अच्ची पेटे गोगुम्म जरदा पीड़ा तुंತ ಕರಗಡಡುಮ್ಮ ತಾಲಿ ಕಟ ಗಂಡು ಬಿಸಿರಾಗಿ ಮುದೆ ಉಂಡು ಕುದುರೆ ಓಟ ಗಂಡು ಬಿಸಿರಾಗಿ ಮುದೆ ಉಂಡು ಅರೆ ಜಲ್ದಿ 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 ನಡಿ 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 ನಡೆ ಜಟಕ ಕುದುರೆ ಅತ್ತಿ ಪೆಡೆ ಗೋಗುಮ್ಮ ಜರದಾ ಪೀಡ ಚಿಂತ ಕರ್ಗಡಡುಮ್ಮ ತಾಲಿ ಕಟ್ಟ ಗಂಡು ಬಿಸಿರಾಗಿ ಮುದೆ ಉಂಡು ಕುದುರೆ ಓಟ ಗಂಡು ಬಿಸಿರಾಗಿ ಮುದೆ ಉಂಡು ಅರೆ ಜಲ್ದಿ 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 ನಡಿ 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 ನಡೆ ಮದುವೆ ಆಗೋಕ್ಕೂ ಮುಂಚೆನೆ ಕಿಲ ಕಿಲ ಅದೇ ಮನ ಮೇಲೆ ಚೆಂಡಾಟ ಹಾಡುಮ ಹಲೋ ರಾಜೇಂದ್ರ ಏತಕ್ಕಾಗಿ ಚಿಂತಿಸುತ್ತಿರುವಿರಿ? ಮಂತ್ರಿ ಚಿಂತೆಯಿಲ್ಲದೆ ಮತ್ತೇನು ಮಂತ್ರಿ? ರಾಜೇಂದ್ರ ಯಾರೋ ಓಡುವ ಕಾರವನರು ನಮ್ಮ ಆಸ್ಥಾನಕ್ಕೆ ಒಂದು ಕುದುರೆಯನ್ನು ತಂದಿರುವರು. ಮಂತ್ರಿ ನಮ್ಮ ಲಯದಲ್ಲಿ ಬೇಕಾದಷ್ಟು ಕುದುರೆಗಳು ಇರುವುದಿಲ್ಲವೇ? ನಮಗೆ ಕುದುರೆ ಸಮಾಚಾರವೇ ತೆಕ್ಕೆ ರಾಜೇಂದ್ರ ಅದು ನೋಡಲು ಬಹಳ ಸುಂದರವಾಗಿರುವುದು. ಹಾಗಿದ್ದ ಪಕ್ಷದಲ್ಲಿ ಆ ಕುದುರೆಯನ್ನು ನೋಡೋಣ ನಡೆ ಮಂತ್ರಿ. ಬನ್ನಿ ರಾಜೇಂದ್ರ. ಅಯ್ಯ ಕಾರವನರೇ ಇವರೇ ನಮ್ಮ ಮಹಾರಾಜರು. छोटा सरकार ಹೌದು. तुमना राजा ಹೌದು ಇವರೇ ನಮ್ಮ ಮಹಾರಾಜರು. सलाम ले मरा सलाम ले ಅಯ್ಯ ನಿನಗೆ ಮಂಗಳವಾಗಲಿ ಮೇಲೆ ಕೇಳು. हमारे घोड़ा बहुत बहुत अच्छा है देखो महाराज देखो. ಅಯ್ಯ ಕಾರವಾನನೇ ಈ ಕುದುರೆಯನ್ನು ಖರೀದಿಗಾದ್ರೂ ಕೊಡುವಿರಾ? ಮಹಾರಾಜ್ ನಮ್ದು ಕುದುರೆ ಇದೆ ನೋಡಿ ಖರೀದಿ ಒಳಗೆ ದೇತನೆ महाराज देतने ಮತ್ತೆ ಅದಕ್ಕಾದ್ರೂ ಕೊಡುವಿರಿ? महाराज हमारे घोड़े में ऊपर बैठले को एक राउंड सवारी कर ले को पेपर बोलते महाराज पेपर बोलते. ಮಂತ್ರಿ ರಾಜೇಂದ್ರ ಈ ಕುದುರೆಯನ್ನು ಖರೀದಿಗೆ ಕೊಡುವುದಿಲ್ಲವಂತೆ. ಈ ಕುದುರೆ ಮೇಲೆ ಕುಳಿತುಕೊಂಡು ಒಂದು ರೌಂಡು ಸವಾರಿಯನ್ನು ಮಾಡಿಕೊಂಡು ಇಲ್ಲಿಗೆ ಬಂದು ಇಳಿದರೆ ಅನಂತರ ಕುದುರೆ ಬೆಲೆಯನ್ನು ಹೇಳುವರಂತೆ ಮಂತ್ರಿ. ಆಗಲಿ ರಾಜೇಂದ್ರ. ಹಾಗಾದರೆ ನಿಮ್ಮ ಕುದುರೆಯನ್ನು ಕೊಡುವರಾಗಿ ಈಗ ನಾನು ಇಟ್ಕೊಳ್ಳಿ. ಸವಾರಿಯನ್ನು ಮಾಡಿಕೊಂಡು ಬರುತ್ತೇನೆ. अरे छोटा सरकार जरा ಅಯ್ಯ ಕಾರವನರೇ ಬಂದೇನು ಸಮಾಚಾರವೇನು? अरे थक तेरे बोसुड़ी के इधर आओ. ಅಯ್ಯ ಕಾರವನರೇ ಬಂದೇನು ಸಮಾಚಾರವೇನು? छोटा सरकार ನಮ್ದು ಕುದುರೆಗೆ ನಿಮ್ದು ಕೊರಡೆಯಿಂದ ಹೊಡೆದರೆ ಮುಂದಕ್ಕೆ ಚಲ್ತಾನೆ. ಮತ್ತಾರ ಕೊರಡೆಯಿಂದ ಹೊಡೆದರೆ ಚಲಿಸುವುದು ಕಾರವನರೇ? छोटा सरकार ನಮ್ದು ಕುದುರೆಗೆ ನಮ್ದು ಕೊರಡೆಯಿಂದ ಹೊಡೆದರೆ ಅತಿ ವೇಗವಾಗಿ ಹೋಗುವುದು.
ನಿಮ್ಮ ಕೊಡೆಯು ಎಲ್ಲಿರುವುದು? ಹಮರ ಪಾಸ ಹೈ ಲೇವ್ ಲೇವ್ ತೋಟ ಸಾಕರ್ ಕೊರಡೆ ಕೊಟ್ಟದ ಜ್ಞಾಪ ಚೆನ್ನಾಗಿಲ್ಲ, ಎಚ್ಚರಿಕೆ. ರಾಜೇಂದ್ರ, ಮಂತ್ರಿ ಅವರ ಕುದುರೆಗೆ ನಮ್ಮ ಕೊರಡೆಯಿಂದ ಹೊಡೆದರೆ ಕುದುರೆಯು ಚಲಿಸುವುದಿಲ್ಲವಂತೆ. ಮಂತ್ರಿ, ಅವರ ಕೊರಡೆ ಎಲ್ಲಿರುವುದು ಮಂತ್ರಿ? ಅಯ್ಯೋ, ಇಲ್ಲೇ ಇರುವುದು ರಾಜೇಂದ್ರ. ಎಲ್ಲಿ ಕೊಡುವನಾಗು ಮಂತ್ರಿ. ಅಯ್ಯ ಕಾರವಾನನೇ, ನಿಮ್ಮ ಕುದುರೆ ಲಕ್ಷಣವನ್ನು ತಿಳಿಸುವನಾಗು. ನಮ್ದು ಕುದುರೆದ ಲಕ್ಷಣ ಕೇಳ್ತದೆ. ಹೌದು ಮಹಾರಾಜ್, ಹಮರೆ घोड़े में एक बार मारे तो ऊपर गिर जाए, 2 बार मारे तो जंगल को जाए, 3 बार मारे तो दुनिया को चला गए महाराज, चला गए. ಅಯ್ಯ ಕಾರವಾನನೇ, ಯಮರಾಜ್? ನಿಮ್ಮ ಕುದುರೆ ಲಕ್ಷಣವನ್ನು ನನಗೆ ಚೆನ್ನಾಗಿ ತಿಳಿದಂತಾಯಿತು. ಅಚ್ಚ ಅಚ್ಚ. ಮಂತ್ರಿ, ರಾಜೇಂದ್ರ, ನಾನು ಕುದುರೆ ಸವಾರಿಯನ್ನು ಮಾಡಿಕೊಂಡು ಶೀಘ್ರದಲ್ಲೇ ಬರುತ್ತೇನೆ. ನೀನು ಪಟ್ಟಣದಲ್ಲಿ ಜಾಗರೂಕನಾಗಿರು. ರಾಜೇಂದ್ರ, ನಿಲ್ಲಿ ನಿಲ್ಲಿ, ಇಂದು ರಾವು ಕಾಲ, ಕುದುರೆಯನ್ನು ಏರಬೇಡಿ ಏರಬೇಡಿ. अरे थत्थरे पोछड़ी का, अरे मंत्री क्या बात करे महाराज, राव कला हा भी नहीं क्या, तू कला क्या भी नहीं, बैठा महाराज बैठा, चला महाराज चला. ಮಂತ್ರಿ, ರಾಜೇಂದ್ರ, ನಮ್ಮ ಇಷ್ಟ ಬಂದ ಕಾಲದಲ್ಲಿ ಕುದುರೆ ಸವಾರಿ ಮಾಡಲು ರಾಹು ಕಾಲ ಕೇತು ಕಾಲ ನಮ್ಮನ್ನು ಏನು ಮಾಡಬಾರದು, ಭ್ರಾಂತಿಯನ್ನು ಬಿಡು ಮಂತ್ರಿ. ಆಗಲಿ ರಾಜೇಂದ್ರ. ಹೋಗು. ಅಮ್ಮಮ್ಮ ಕಾಣೆ ಇಂತ ತೋರುಗ ರೋಣಿಯೊಳಗೆ ನಾ ಅಮ್ಮಮ್ಮ ಕಾಣೆ ಇಂತ ತೋರುಗ ರೋಣಿಯೊಳಗೆ ನಾ ಮೇರಿ ಸೆಳೆದರೆ ಆರಿ ಬೋಪುದೋ ಮೇರಿ ಸೆಳೆದರೆ ಆರಿ ಬೋಪುದೋ ಗಗನ ಮಾರ್ಗದಿ ಗಗನ ಮಾರ್ಗದಿ ಅಮ್ಮಮ್ಮ ಕಾಣೆ ಇಂದ ತುರುಗ ರೋಣಿಯೊಳಗೆ ನಾ ಎಲ್ಲಿ ನೋಡಲು ಕಾಣೆ ನಾನು ಎಲ್ಲಿ ನೋಡಲು ಕಾಣೆ ನಾನು ಇಂಥ ತುರುಗವ ಅಮ್ಮಮ್ಮ ಕಾಣೆ ಇಂಥ ತುರುಗ ರೋಣಿಯೊಳಗೆ ನಾ ಆಹಾ, ಈ ಕುದುರೆಯು ನನ್ನ ಮನಸ್ಸಿಗೆ ಎಷ್ಟು ಮನೋಲ್ಲಾಸವನ್ನು ಉಂಟು ಮಾಡುತ್ತಿರುವುದು. ಇರಲಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ಈ ಕೊರಡೆಯಿಂದ ಒಂದು ಪೆಟ್ಟನ್ನು ಹೊಡೆದು ನೋಡುತ್ತೇನೆ. ಆ ಪರಮಾತ್ಮ, ಕೆಟ್ಟನು ದೇವ, ಕೆಟ್ಟನು. ಆರೀತೋ ತುರುಗಾವೋ ಸೇರಿ ತುಗಾಗ ನಾವಾ ಏನ ಮಾಡಲಿ ನಾನು, ಏನ ಮಾಡಲಿ ನಾನು, ಮುಂದೆ ಯಾರಿಗೇಳಲಿ ವಿಧಿಯೇ. ಅಯ್ಯೋ ಪರಮಾತ್ಮ, ಗೋರ ಕಾನನ ಕಡೆಗೆ ತಂದೋ ಮಿಟಿತೋ ಕುದುರೆ. ಪರಮಾತ್ಮ, ಅಯ್ಯೋ ಗೋರ ಕಾನ
ನನ್ನ ಕಡೆಗೆ ತಂದೋ ಬಿಟ್ಟಿತೋ ತುರುಗ ಏನ ಮಾಡಲಿ ನಾನು ಏನ ಮಾಡಲಿ ನಾನು ಮುಂದ್ಯಾರಿಗೇಳಲಿ ವಿಧಿಯೇ ಅಯ್ಯೋ ಪರಮಾತ್ಮ ಅಯ್ಯೋ ಪರಮಾತ್ಮ ಈ ಕುದುರೆ ಇಂಥ ಘೋರಾರಣ್ಯಕ್ಕೆ ತಂದು ಬಿಟ್ಟಿತ್ತಲ್ಲ ಮುಂದಕ್ಕೆ ಹೋಗೋಣವೆಂದರೆ ದಾರಿ ಮಾರ್ಗವೇ ಕಾಡುತ್ತಿರುವುದಲ್ಲ ಪರಮಾತ್ಮ ಇದೇ ಸಮಯದಲ್ಲಿ ಅಸುಬಾಯಾರಿಕೆ ಎಂಬುದು ನನ್ನನ್ನು ಬಹುಬಾಧೆ ಪಡಿಸುತ್ತಿರುವುದಲ್ಲ ಪರಮಾತ್ಮ ಪರಮಾತ್ಮ ಅಸುಬಾಯಾರಿಕೆಯೋ ಉರಿಸುವುದೋ ಈ ವಸುದೆಯೊಳಗೆ ಕತ್ತಲೆ ಅಯ್ಯೋ ಪರಮಾತ್ಮ ಏನ ಮಾಡಲಿನ ಮುಂದ್ಯಾರಿಗೆ ಮೊರೆಯಿಡಲಿ ವಿಧಿಯೇ ಪರಮಾತ್ಮ ಹಸುವು ಬಾಯಾರಿಕೆ ಎಂಬುದು ನನ್ನನ್ನು ಬಹುಬಾಧೆ ಪಡಿಸುತ್ತಿರುವುದಲ್ಲ ಪರಮಾತ್ಮ ಏನು ಮಾಡಲಿ ಈ ಅರಣ್ಯದಲ್ಲಿ ಎಲ್ಲಿ ತಾನೇ ಜಲವನ್ನು ಹುಡುಕಿಕೊಂಡು ಹೋಗಲಿ ಪರಮಾತ್ಮ ಅಲ್ಲಿ ಕಾಣುತ್ತಿರುವ ವೃಕ್ಷಕ್ಕೆ ಈ ಕುದುರೆಯನ್ನು ಕತ್ತರಿಸಿ ಎಲ್ಲಿಯಾದರೂ ಜಲವನ್ನು ಹುಡುಕಿಕೊಂಡು ಹೋಗಿ ನನ್ನ ದಾಹ ನೀಗಿಸಿಕೊಂಡು ಅನಂತರ ಮುಂದಕ್ಕೆ ಎಲ್ಲಿಯಾದರೂ ಹೋಗುತ್ತೇನೆ ಪರಮಾತ್ಮ ಎಲ್ಲವೂ ನಿನ್ನ ಇಚ್ಛೆ ಇದ್ದಂತಾಗಲಿ ಭಂಡಾರಣ್ಯದಲ್ಲಿ ನನ್ನನ್ನು ನೆನೆಸುತ್ತಿರುವನು ಏನು ಮಾಡಲಿ ಏನು ತಾನೇ ಮಾಡಲಿ ಇರಲಿ ನನ್ನ ಮಾಯಾಶಕ್ತಿಯಿಂದ ಒಂದು ಸುಂದರವಾದ ಸರೋವರವನ್ನು ನಿರ್ಮಿಸಿ ಆ ಸರೋವರಕ್ಕೆ ಕೂಡನಾದ ವಿಕ್ರಮನು ತನ್ನ ಕರಗಲಿಂದ ಕೂಡಲೇ ಸರೋವರವೇ ಮಾಯವಾದ ಮಾಡುವನು ಇದು ಅಲ್ಲದೆ ನಾನು ಕೊಂಡಂತ ತುರುಗವನ್ನು ಸಹಾಯ ಮಾಡುವೆನು ಇದೇ ಅಲ್ಲವೇ ನನ್ನ ಪ್ರತಾಪ ಇದೇ ಅಲ್ಲವೇ ನನ್ನ ಅಟ್ಟಹಾಸ ಜೈ ಕಲಿಮಾಯೆ ಜೈ ಕಲಿಮಾಯೆ ತೋರ್ಪುವುದೋ ಸರೋವರ ಆಹಾ ಶಾಂತ ಸರೋಜ ಗುಣಕಾರ ಹಾ ಪರಮಾತ್ಮ ಎಂತೋ ತೋರ್ಪುವುದೋ ಸರೋವರ ಆಹಾ ಕಾಂತ ಸರೋಜ ಗುಣಕಾರ ಅಮೂರ ನಗಾನೆಯೋ ತುಂಬಿದ ಗಂಗೆಯೋ ಅಂಬೋರ ನಗಾನೆಯೋ ತುಂಬಿದ ಗಂಗೆಯೋ ಸಂಭ್ರಮದೊಳು ನೋಡು ಭೂಷಣ ಸಂಭ್ರಮದೊಳು ನೋಡು ಭೂಷಣ ಎಂತೋ ತೋರ್ಪುವುದು ಸರೋವರ ಆಹಾ ಕಾಂತ ಸರೋಜ ಗುಣಕಾರ ಪರಮಾತ್ಮ ನನ್ನ ಪೂರ್ವ ಪುಣ್ಯದ ಫಲದಿಂದ ಇಲ್ಲಿ ಒಂದು ದೊಡ್ಡದಾದ ಸರೋವರವು ಕಾಣುತ್ತಿರುವುದು ಈ ಸರೋವರದಲ್ಲಿ ಜಲಪಾನವನ್ನು ಮಾಡಿ ನನ್ನ ದಾಹವನ್ನು ಇಂಗಿಸಿಕೊಂಡು ಅನಂತರ ಕುದುರೆಯನ್ನು ಹಿಡಿದುಕೊಂಡು ಮುಂದಕ್ಕೆ ಎಲ್ಲಿಯಾದರೂ ಹೋಗುತ್ತೇನೆ ಪರಮಾತ್ಮ ಪರಮಾತ್ಮ ಸರೋವರಕ್ಕೆ ನನ್ನ ಕರಗಳನ್ನು ಚಾಚ ಕೂಡ ಸರೋವರವೇ ಮಾಯವಾಗಿರುವುದಲ್ಲ ದೇವ ಮುಂದೇನು ಗತಿ ದೇವ ಪರಮಾತ್ಮ ಕೆಟ್ಟನು ದೇವ ಕೆಟ್ಟನು
ಇರಲಿ, ಕುದುರೆಯನ್ನಾದರೂ ಹಿಡಿದುಕೊಂಡು ಮುಂದಕ್ಕೆ ಎಲ್ಲಿಯಾದರೂ ಹೋಗುತ್ತೇನೆ. ಆ ಪರಮಾತ್ಮ, ಕುದುರೆಯೂ ಸಹ ಮಾಯವಾಗಿರುವುದಲ್ಲ ದೇವ. ಮುಂದೆ ಏನು ಗತಿ? ಮುಂದಕ್ಕೆ ಹೋಗೋಣವೆಂದರೆ ಮಾರ್ಗವೇ ತೋರುತ್ತಿರುವುದಲ್ಲ ಪರಮಾತ್ಮ. ಸನಿಯೇ ಸನಿಯೇ ಸನಿದೇವಾ ಪರಮಾತ್ಮ. ಅರಮನೆಯಿಂದ ಹರಿದ ಹಸುವು ಅರಣ್ಯದಲ್ಲೇ ತಂದೋ ಬೇಟಿತೋ. ಅರಮನೆಯಿಂದ ಹರಿದ ಹಸುವು ಅರಣ್ಯದಲ್ಲೇ ತಂದೋ ಬೇಟಿತೋ. ಏನ ಮಾಡಲೇ, ಯಾರಿಗೆ ಹೇಳಲೇ, ಈ ರೀತಿಯ ನನ್ನು ಕಾಡಿಸಿದೆ. ಸನಿಯೇ ಸನಿಯೇ ಸನಿದೇವಾ ಪರಮಾತ್ಮ. ಮರದ ಹಣ್ಣು ಮಾಯವಾಯಿತು, ಕೊಳ್ಳದ ನೀರೇ ಪತ್ತೆ ಹೋಯಿತು. ಮರದ ಹಣ್ಣು ಮಾಯವಾಯಿತು, ಕೊಳ್ಳದ ನೀರೇ ಪತ್ತೆ ಹೋಯಿತು. ಏನ ಮಾಡಲೇ, ಯಾರಿಗೆ ಹೇಳಲೇ, ಈ ರೀತಿಯ ನನ್ನನ್ನು ಕಾಡಿಸಿದೆ. ಸನಿಯೇ ಸನಿಯೇ ಸನಿದೇವಾ ಪರಮಾತ್ಮ. ಮರದ ಬೇರೆ ತಲದಿಂಬಾಯಿತು, ಕಾಡಿನ ಮರಗಳೇ ಪ್ರಜೆಗಳಾದವು ಪರಮಾತ್ಮ. ಮರದ ಬೇರೆ ತಲದಿಂಬಾಯಿತು, ಮರದ ಮನೆಗಳೇ ಪ್ರಜೆಗಳಾದವು. ಏನ ಮಾಡಲೇ, ಯಾರಿಗೆ ಹೇಳಲೇ, ಈ ರೀತಿಯ ನನ್ನು ಕಾಡಿಸಿದೆ. ಸನಿಯೇ ಇದು ನಿನಗೆ ಸರಿಯೇ ಸಲಿದೆ ವಾಯೋ. ನಾ ಪರಮಾತ್ಮ, ನಾನು ಒಂದು ಎರಡು ಅಕ್ಷರ ಸೇರಿಸ್ತಪ್ಪಿಗೆ ಸೂರ್ಯನು ಹಸ್ತಗತನಾದನು, ಕತ್ತಲೆಯೂ ಆಯಿತು. ಈ ರಾತ್ರಿ ಇಲ್ಲಿ ಪೌಡಿಸಿಕೊಂಡಿದ್ದು, ನಾಳೆ ಸೂರ್ಯೋದಯವಾದ ಮೇಲೆ ಮುಂದಕ್ಕೆ ಎಲ್ಲಿಯಾದರೂ ಹೋಗುತ್ತೇನೆ ಪರಮಾತ್ಮ. ಎಲ್ಲವೂ ನಿನ್ನ ಇಚ್ಛೆ ಇದ್ದಂತಾಗಲಿ ಪರಮಾತ್ಮ. ನಾನು ಇಲ್ಲಿಯೇ ಪೌಡಿಸುತ್ತೇನೆ ಪರಮಾತ್ಮ. ಮುದಲಿಗೆಲ್ಲ ಮುದ್ದೆ ಯಾವತ್ತಿಕೊಂಡು ಬನ್ನಿರಲೋ ನಾವು ಬೇಟೆ ಗೊಮ್ಮ, ನಾವು ಬೇಟೆ ಗೊಮ್ಮ, ನಾವು ಬೇಟೆ ಗೊಮ್ಮ. ದಾರಗಳು ಇಲ್ಲ ಇಲ್ಲಿ. ಓ ಸಿದ್ದಣ್ಣ
ಅಣ್ಣೆಲ್ಲ ಬಂದಣ ಅವನಿದ್ದ ಮಾದ ಅವನು ಹೋದ ಮಲ್ಲ ಅವನಿಲ್ಲ ಸೊತ್ತ ಸೊತ್ತ ಪರಾರಿ ಅವನು ಪರಾರಿ ಹಂಗಲ್ಲ ಕಣ 12 ಆಳು ಬರ್ತಕ್ಕ ಮೇಘಗಳು 2 ಆಳು ಬಂದು ಹೆಂಗಣ ಮಾಡಿದಿವ್ತ ನೋ ಅಣ್ಣ ನಾಳೆ ಅಷ್ಟ ತಗೊಂಡು ಇಷ್ಟು ಬಿಡೋದು ತಗೊಂಡು ಸರಿ ಆಯ್ತು ಹೋಗ್ ಮಾಡೋಣ ಏನ್ 7 ಗಂಟೆ ಬರೋದು ಇಷ್ಟೊತ್ತಾಯ್ತು ನೀನು ಇದೇನೋ ಮನ್ಗದಾನ ಐತೆ ಬಾಳ ಬಿಡ್ತೀನಿ ಇಕ್ರಮ್ ಕೂಗಪ್ಪ ಇಕ್ರಮ್ನ लायाचो बोटला बुडला 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 चंदो लायाचो बुडला पडिला 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 बलया चंदो लायाचो बोटला चंदो लायाचो बोटला फिर बरा उजबरा फिर बरा उजबरा इंगड़ बारो बरमोरा पडिला 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 चंदो लायाचो बोटला चंदो लायाचो बोटला चंदो लायाचो बोटला ए नावडतीने ಎದ್ಬಿಟ್ಟು ಏನಕ್ಕ ಸುರ್ಲ ಸೂರ್ಯನೇಗ ಪೂರ್ವ ದೆಸೆಯೊಳ್ ಅಲಂಕಾರದಿ ಬರುತ್ತಲಿದನು ಸೂರ್ಯನೀಗ ಪೂರ್ವ ದೆಸೆಯೊಳ್ ಅಲಂಕಾರದಿ ಬರುತ್ತಲಿಗೆನು ಪೋಪೆನಂದರೆ ದಿಕ್ಕು ತೋರದೋ ಪೋಪೆನಂದರೆ ದಿಕ್ಕು ತೋರದೋ ದಾರಿ ಯಾವುದೋ ಕಾಣೆ ನಾನು ದಾರಿ ಯಾವುದೋ ಕಾಣೆ ನಾನು ಸೂರ್ಯನೀಗ ಪೂರ್ವ ದೆಸೆಯೊಳ್ ಅಲಂಕಾರದಿ ಬರುತ್ತಲಿಗನು ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಹುಟ್ಟಿ ಅಲಂಕಾರ ಭೂಷಿತನಾಗಿ ಬರುತ್ತಿರುವನು ಪರಮ ಪಾಪಿಯಾದ ನನಗೆ ಮುಂದಕ್ಕೋಗಲು ದಾರಿ ಮಾರ್ಗವೇ ಕಾಣುತ್ತಿರುವುದಲ್ಲ ದೇವ ಏನು ಮಾಡಲಿ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡುತ್ತೇನೆ ತಾವ್ಯಾರು ಬುದ್ಧಿ ನಾನೊಬ್ಬ ಪರದೇಶಿಯಪ್ಪ ಅಯ್ಯೋ ಪಾಪ ನೀವು ಈ ರೀತಿ ಕಷ್ಟಪಡಲು ಕಾರಣ ಬುದ್ಧಿ ಗ್ರಾಹಕತೆಗಳ ಕಾಟವು ಅನುಕೂಲವಿಲ್ಲದೆ ಈ ಕಾಡಿನಲ್ಲಿ ಬಳಲಿ ಬಳಲಿ ಬೆಂಡಾಗಿರುವನಪ್ಪ ಸರಿ ಬುದ್ಧಿ. ನೀವು ಯಾರಪ್ಪ ಬುದ್ಧಿ ನಾವ್ ಯಾವಾಗ್ಲೂ ನಮ್ಮ ಮತಾಪತಿ ಅಂತ ಈ ಕಾಡಿನಲ್ಲಿ ಬೇಟೆಯಾಡುವ ವನಪಾಲಕ ಬುದ್ಧಿ ಏನು ಸ್ವಾಮಿ ಕಾಡಿನಲ್ಲಿ ಭೇಟಿಯಾಡುವ ವಂಚರರೇ ಹೌದು ಬುದ್ಧಿ ನಿಮ್ಮ ಪಟ್ಟಣವೇ ಯಾವುದಪ್ಪ ಬುದ್ಧಿ ಸಾಮಿಯೋಧ ನಗರವೇ ನಿಮ್ಮ ಪಟ್ಟಣವೇ ಅಲ್ಲಿನ ದೊರೆ ಯಾರಪ್ಪ ಚಂದ್ರಶೇಖರ್ ಮಹಾರಾಜಕ್ಕೆ ಬಂದಿದ್ದವ್ ನಮ್ ದೊರೆ ಬಹಳ ಸಂತೋಷ ಆಗಿದ್ದ ಪಕ್ಷದಲ್ಲಿ ನಿಮ್ಮ ಪಟ್ಟಣಕ್ಕೆ ಹೋಗಲು ನನಗೆ ದಾರಿ ಮಾರ್ಗವನ್ನು ತೋರಿಸಿರಪ್ಪ ಬುದ್ಧಿ ನೆನ್ನೆ ತಾನೇ ನಮ್ಮ ಯಜಮಾನಕ್ಕೆ ವಯಸ್ಸಿನ ನೋಡಿ ನಮ್ ಕುಲ್ಕವನ ನಮ್ ಕುಲದ ಯಜಮಾನ್ರು ಕೇಳಿ ಬಂದಿ ನಮ್ಮ ಯಜಮಾನ್ರು ಯಜಮಾನನೇ ನಿಮ್ಮ ಪಟ್ಟಣಕ್ಕೆ ಹೋಗಲು ನನಗೆ ದಾರಿ ಮಾರ್ಗವನ್ನು ಆ ಲೈಟು ಪಣಕ ಪಣಕ ನೋಡಿ ಬುದ್ಧಿ ನಮ್ ಕಣ್ಣೋದ್ರೆ ನಿಮ್ ಕಣ್ಣೋದ್ರೆ ಬುದ್ಧಿ ಹಾರಿಕನಪ್ಪ ಹಾರಿಕನ ಬುದ್ಧಿ ನಿಮ್ಮ ಬೇಟೆಯಲ್ಲಿ ಅನುಕೂಲವಾಗಲಿ ನಾನಿನ್ನೂ ಹೋಗಿ ಬರುತ್ತೇನೆ ಬುದ್ಧಿ ಏನೋ ಕೊಡಿ ಬುದ್ಧಿ ನಾನು ನನ್ನಲ್ಲಿ ಕೊಡಲು ಏನು ತಾನೇ ಇರುವುದು ಬುದ್ಧಿ ಬುದ್ಧಿ ಅದೇನೋ ತಳಮಳ ಪಣಕ ಪಣಕ ಅಂತ ಅದು ಕೊಡುವಂತ ಪದಾರ್ಥವಲ್ಲವಪ್ಪ ಅಣ್ಣೋ ದಾರಿ ತೋರ್ಬಿಟ್ಟು ನೋಡಿದ್ಯಾ ಏನು ಕುಡುದಿಲ್ಲ ಅಂತ ನಮ್ಗೆ ನಮಾಕ್ಬಿಟ್ಟಣ ನಡಿ ನಡಿ ಹೊರಡು ನೀನೇ ಅನಾಥ ಬಂಧು ಕರುಣಾಕರ ಸಿಂಧು ನೀನೇ ಅನಾಥ ಬಂಧು ಮಜಗಜವೆಲ್ಲ ಕುಡಿದರೇನು ಮಜಗಜವೆಲ್ಲ ಕುಡಿದರೇನು ಅದರ ಸಮಯಕ್ಕೆ ಹೋಗದಾಗಿಲ್ಲ ಆನಾಥನಲ್ಲಿ ಬೇಗನೆ ಬಂದು ಆನಾಥನಲ್ಲಿ ಬೇಗನೆ ಬಂದು ಮುಂದೆ ಹೋಗುವ ಮಾರ್ಗವ ತೋರು ನೀನೇ ಅನಾಥ ಬಂದು ಕರುಣಾಕರ ಸಿಂಧು ನೀನೇ ಅನಾಥ ಬಂದು ಬಂದು
ಮಜಗಜವೆಲ್ಲ ಕುಡಿದರೇನು ಮಜಗಜವೆಲ್ಲ ಕುಡಿದರೇನು ಸತಿಯ ಸಮಯಕ್ಕೆ ಒದಗಾಗಿಲ್ಲ ಸತಿಯ ಸಮಯಕ್ಕೆ ಒದಗಾಗಿಲ್ಲ ಅನಾಥನ ನೀ ಬೇಗನೆ ಬಂದು ಮುಂದೆ ಹೋಗುವ ಮಾರ್ಗವ ತೋರು ನೀನೇ ಅನಾಥ ಬಂದು ಕರುಣಾಕರ ಸಿಂಧು ನೀನೇ ಅನಾಥ ಬಂದು ಬಂದು ಪತಿಗಳೈವರು ಇದ್ದಾರೇನೋ ಪತಿಗಳೈವರು ಇದ್ದಾರೇನು ಸತಿಯ ಸಮಯಕ್ಕೆ ಒದಗಾಗಿಲ್ಲ ಮಜಗಜ ನಯನ ಮಧುಸೂರ್ಣನ ಎಂದೊಡೆ ಅತಿಮುದದಿಂದಲೇ ಬಂದೊದಗಿದೆ ದೇವಾ ನೀನೇ ಅನಾಥ ಬಂದು ಕರುಣಾಕರ ಸಿಂಧು ನೀನೇ ಅನಾಥ ಬಂದು ಬಂದು ಪರಮಾತ್ಮ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಶ್ರೀಕೃಷ್ಣನೆಂಬ ಮೊರೆ ಇಟ್ಟ ಕೂಡಲೇ ಆಕೆಗೆ ಯಾವ ರೀತಿ ಮಾನ ಸಂಪ್ರಸಣೆಯನ್ನು ಮಾಡಿದೆಯೋ ಈ ಪಾಪಿಯ ಕಾಯಲು ನಿನಗೆ ದಯಮಾಡಲಿಲ್ಲವೇ ದೇವಾ ದೇಶ ಕೋಸವ ಬಿಟ್ಟು ಬಂದೇನು ಇಲ್ಲಿಗೆ ನಾರಾಯಣ ಶ್ರೀಮನ್ ನಾರಾಯಣ ದೇಶ ಕೋಸವ ಬಿಟ್ಟು ಬಂದೇನು ಇಲ್ಲಿಗೆ ನಾರಾಯಣ ಶ್ರೀಮನ್ ನಾರಾಯಣ ಎಲ್ಲಿಗೆ ಹೋಗಲಿ ಯಾರನ್ನು ಸೇರಲಿ ಎಲ್ಲಿಗೆ ಹೋಗಲಿ ಯಾರನ್ನು ಸೇರಲಿ ನಾರಾಯಣ ಶ್ರೀಮನ್ ನಾರಾಯಣ ಈ ಪಾಪಿಯ ಆಣೆಯೋಳು ಏನಂತ ಬಾರದೆಯೋ ನಾರಾಯಣ ಶ್ರೀಮನ್ ನಾರಾಯಣ ಅಯ್ಯೋ ಅಲ್ಲಿಗೆ ಹೋಗಲಿ ಯಾರನ್ನು ಸೇರಲಿ ಎಲ್ಲಿಗೆ ಹೋಗಲಿ ಯಾರನ್ನು ಸೇರಲಿ ನಾರಾಯಣ ಶ್ರೀಮನ್ ನಾರಾಯಣ ದೇಶ ಕೋಸವ ಬಿಟ್ಟು ಬಂದೇನು ಇಲ್ಲಿಗೆ ನಾರಾಯಣ ಶ್ರೀಮನ್ ನಾರಾಯಣ ಅಯ್ಯೋ ಪರಮಾತ್ಮ ಅದೇ ಅಲ್ಲವೇ ಸ್ವಾಮಿಯೋದ ನಗರ ಅಲ್ಲಿ ಕಾಣುತ್ತಿರುವುದು ಅಲ್ಲಿ ಒಂದು ದೊಡ್ಡದಾದ ಅಂಗಡಿ ಜಗಲಿಯು ಕಾಣುತ್ತಿರುವುದು ಅಲ್ಲಿ ಆದರೂ ಹೋಗಿ ಕಾಲವನ್ನು ಕಳೆಯುತ್ತೇನೆ ಪರಮಾತ್ಮ ಎಲ್ಲವೂ ನಿನ್ನ ಇಷ್ಟ ಇದ್ದಂತಾಗಲಿ ರಾಜರು ಕಾಣೆ ತುರುಗವ ಏರಿ ಪೋದ ಅಯ್ಯೋ ಪರಮಾತ್ಮ ಪುರದ ರಾಜರು ಕಾಣೆ ತುರುಗವ ಏರಿ ಪೋದ ಅಯ್ಯೋ ಪರಮಾತ್ಮ ದೊರೆತ ಸಂಪಾತ ಮರತ ಇವರಲ್ಲಿ ಪೋದ ಅಯ್ಯೋ ಪರಮಾತ್ಮ ದೊರೆತ ಸಂಪಾತ ಮರತ ಇವರಲ್ಲಿ ಪೋದ ಎನ್ನ ಮಾಡಲಿ
ಬಂದರು ಕಾಣೆ ತುರುಗವ ಏರಿ ಪದ ಅಯ್ಯೋ ಪರಮಾತ್ಮ, ಕುದುರೆ ಸವಾರಿಗೆಂದು ಹೋದ ನಮ್ಮ ಮಹಾರಾಜರು ಇಷ್ಟು ವೇಳೆಯಾದರೂ ಬಾರಲಿಲ್ಲ. ಇರಲಿ, ಇನ್ನೂ ಸ್ವಲ್ಪ ದೂರ ಹೋಗಿ ನೋಡುವೆನು. ಪೋಪೆನಾನು ಪೋಪನು ಮಂತ್ರಿ ಬಳಿಗೆ ಪೋಪೆನು, ಮಂತ್ರಿ ಬಳಿಗೆ ಪೋಪೆನು, ಮಂತ್ರಿ ಬಳಿಗೆ ಪೋಪೆನು. ಪೋಪೆನಾನು ಪೋಪನು ಮಂತ್ರಿ ಬಳಿಗೆ ಪೋಪೆನು, ಮಂತ್ರಿ ಬಳಿಗೆ ಪೋಪೆನು, ಮಂತ್ರಿ ಬಳಿಗೆ ಪೋಪೆನು. ಕುದುರೆಯ ಕೇಳಲು, ಕುದುರೆಯ ಕೇಳಲು ಮಂತ್ರಿ ಬಳಿಗೆ ಪೋಪೆನು, ಮಂತ್ರಿ ಬಳಿಗೆ ಪೋಪೆನು, ಮಂತ್ರಿ ಬಳಿಗೆ ಪೋಪೆನು. ಪೋಪೆನಾನು ಪೋಪನು ಮಂತ್ರಿ ಬಳಿಗೆ ಪೋಪೆನು, ಮಂತ್ರಿ ಬಳಿಗೆ ಪೋಪೆನು, ಮಂತ್ರಿ ಬಳಿಗೆ ಪೋಪೆನು. ಕೂಡನಾದ ವಿಕ್ರಮನು ನಾನು ಕೊಟ್ಟಂತ ಕುದುರೆ ಮೇಲೆ ಕುಳಿತು ಸವಾರಿ ಮಾಡಿ ಇವಾಗ ಸಾಮವೇದ ನಗರವನ್ನು ಸೇರಿರುವನು. ಇರಲಿ ಇರಲಿ, ನನ್ನ ಕುದುರೆಯನ್ನು ಕೇಳಲು ಈಗಲೇ ಮಂತ್ರಿ ಬಳಿಗೆ ಹೋಗುವೆನು. ಕುದುರೆ ಸವಾರಿಗೋದ ನಮ್ಮ ರಾಜರ ಅಯ್ಯೋ ಪರಮಾತ್ಮ, ಕುದುರೆ ಸವಾರಿಗೋದ ನಮ್ಮ ರಾಜರ ಯಾವ ಅಡವಿಯಲ್ಲಿ ಬಿದ್ದು ಪ್ರಾಣವನ್ಬಿಟ್ಟರು ವಿಧಿಯೇ. ಅಯ್ಯೋ ಪರಮಾತ್ಮ, ಕುದುರೆ ಸವಾರಿಗೆ ಅದು ಒಂದು ನಮ್ಮ ಮಹಾರಾಜರು ಯಾವ ಅಡವೆಯಲ್ಲಿ ಬಿದ್ದು ಪ್ರಾಣ ತರಾದರೋ ಕಾಣನಲ್ಲ. ಅಯ್ಯೋ ಪರಮಾತ್ಮ, ಮುಂದೆ ಈ ರಾಜ್ಯ ಭಾರವನ್ನು ಮಾಡುವವರು ಕೆಟ್ಟೆನೋ ಕೆಟ್ಟೆನೋ. ಅಚ್ಚ ಅಚ್ಚರೇ ಅರೆ ಹಲ್ಲ ಅಚ್ಚ ಅಚ್ಚರೇ ಹಮರೆ ಗೋಡ ಅಭಿಯಾನಯೇ ಅರೆ ಹಲ್ಲ. ಈ ಕಡೆದು ರಾಜ ಬಂತು ಕುದುರೆ ಎಸ್ಕೊಬಿಡ್ತು, ಈ ಕಡೆದು ಮಂಕ್ರಿ ಬಂತು ಕೊರಡೆ ಎಸ್ಕೊಬಿಡ್ತು. ಅದು ಹತ್ತಾಗ ಚೆಲಗೆ, ಇದು ಇತ್ತಾಗ ಚೆಲಗೆ. ಅರೆ ಅಲ್ಲ ಬೈ ಕ್ಯಾಕರ್ನ ಸ್ವಲ್ಪ ಮುಂದೆ ಹೋಗಿ ನೋಡ್ತದೆ. ಅರೆ ಇಲ್ಲಿಗೆ ಬಂದ್ಬಿಡ್ತು. ದೊಡ್ಡ ಸರ್ಕಾರ ಬಳೆ ಸೋಕನೆ ಮಾಡ್ತದೆ, ಇದು ಸತ್ತವ್ರು ಗತ್ತಾಗಿ ಹೇಳ್ತದೆ. ಅರೆ ನಿಂದು ರಾಜ ಇನ್ನೂ ಬಂದಿಲ್ಲ. ಅಯ್ಯ, ನಮ್ಮ ಮಹಾರಾಜ ಇನ್ನೂ ಬಾರಲಿಲ್ಲವಯ್ಯ. ನಮ್ದು ಕುದುರೆ, ನಿಮ್ಮ ಕುದುರೆಯ ಸಹಾಯವೂ ಬಾರಲಿಲ್ಲವಯ್ಯ. ಅರೆ ಥತ್ತರೆ ಬೋಸುಡುಕ ಎಂತ ಮಾತನಾಡಿದೆ. ಕೊಡು ನಮ್ಮ ಕುದುರೆಯ, ಕೊಡು ನಮ್ಮ ಕುದುರೆಯ, ಕೊಡು ನಮ್ಮ ಕುದುರೆಯ. ಎಂತ ಮಾತನಾಡಿದೆ. ಕೊಡು ನಮ್ಮ ಕುದುರೆಯ, ಕೊಡು ನಮ್ಮ ಕುದುರೆಯ, ಕೊಡು ನಮ್ಮ ಕುದುರೆಯ. ರಾಜರಾಮ ಮಾಡಿದೆ, ರಾಜರಾಮ ಮಾಡಿದೆ. ಸುಳ್ಳು ಮಾತು ಹೇಳ್ತೀಯ, ಸುಳ್ಳು ಮಾತು ಹೇಳ್ತೀಯ, ಸುಳ್ಳು ಮಾತು ಹೇಳ್ತೀಯ. ಎಂತ ಮಾತನಾಡಿದೆ. ಕೊಡು ನಮ್ಮ ಕುದುರೆಯ, ಕೊಡು ನಮ್ಮ ಕುದುರೆಯ, ಕೊಡು ನಮ್ಮ ಕುದುರೆಯ. ದಿಕ್ಕು ದಿಕ್ಕು ನೋಡ್ತೀಯ, ಟಕ್ಕ ಟಗರು ಮಾಡ್ತೀಯ. ದಿಕ್ಕು ದಿಕ್ಕು ನೋಡ್ತೀಯ, ಟಕ್ಕ ಟಗರು ಮಾಡ್ತೀಯ. ಎಂತ ಮಾತನಾಡಿದೆ. ಕೊಡು ನಮ್ಮ ಕುದುರೆಯ, ಕೊಡು ನಮ್ಮ ಕುದುರೆಯ, ಕೊಡು ನಮ್ಮ ಕುದುರೆಯ. ಅರೆ ಚೋಡ ಸಾಕರ್, ನಿಮ್ದಕ್ಕೆ ಕುದುರೆ ಹೋದ್ರೆ ನಮ್ದಕ್ಕೆ ಸಪ್ಪಕ್ಕೆ ಬಲ್ ನಮ್ದು ಗೋಡ ಕೊಟ್ಬಿಡು. ಅಯ್ಯ, ಕಾರವಾದರೆ ದುಡುಕಬೇಡಿ. ಏತಕಿ ಪರಿ ದುಡುಕುವಿರಿ ಕೊಡುವೆನೋ ಕೇಳ್ತಾರವನರೇ. ಏತಕಿ ಪರಿ ದುಡುಕುವಿರಿ ಕೊಡುವೆನೋ
ಹಾರವನ್ನೇ ದುಡುಕಬೇಡಿ. ನಿಮ್ಮ ಕುದುರೆಯ ಬೆಲೆನಾದರೂ ತಿಳಿಸುವರಾಗಿ ನಾನು ಕೊಡಲು ಸಿದ್ಧನಾಗಿರುವೆನು. ಅರೆ ಥತ್ತರೆ ಬಂತದ್ ಇದ್ರದ್ದು ಕೋಳಿ ಮೊಟ್ಟೆದು ವ್ಯಾಪಾರ, ಅರೆ ಅರ್ಕುಲ್ ಗೋಣಿ ಚೀಲದ ವ್ಯಾಪಾರ, ಅರೆ ಮುದಿಯ ಮೇದು ವ್ಯಾಪಾರ. ದೊಡ್ಡ ಸಾಕಾರ ಆಗೋದಿಲ್ಲ, ನಮ್ದು ಗೋಡ ಕೊಟ್ಬಿಡು. ಅಯ್ಯ, ನಿಮ್ಮ ಕುದುರೆಯ ಬೆಲೆನಾದರೂ ತಿಳಿಸುವರಾಗಿ. ನಮ್ದು ಕುದುರೆದು ಬೆಲೆ ಕೇಳ್ತದೆ. ಹೌದು ದೊಡ್ಡ ಸಾಕಾರ, ನಮ್ದು ಕುದುರೆದು ಬೆಲೆ ಒಂದೇ 1,00,000 ಹಣವಾಗುವುದು ಬೇಗ ಜಲ್ದಿದ್ದಲ್ಲಿಲ್ಲವು. ಅಯ್ಯೋ ಪರಮಾತ್ಮ, ಆ ಬಡ ಕುದುರೆಗೆ 1,00,000 ವರಗಳನ್ನು ಅರೆ ಕೊಡಬೇಕು. ಥತ್ತರೆ ಬಂತದ್ ನಮ್ದು ಬಡಕಲ್ ಕುದುರೆ, ಅದಕ್ಕೆ ಉರುಳಿ ಏನೂ ಹಾಕಿಲ್ಲ, ನೀರು ಗೀರು ಏನು ಕುಡಿಸಿಲ್ಲ. ಅರೆ ನಿಮ್ದು ಹಬ್ಬ ಬಂದು ಕೊಟ್ಟಿತ್ತು, ನಿಮ್ಮ ಅಜ್ಜ ಬಂದು ನಮ್ಮ ಕುದುರೆ ಒಳಗೆ ಮಾಲಿಸು ಮಾಡಿತು. ದೊಡ್ಡ ಸಾಕಾರ, ನಿಮ್ದು ಈ ಹಣ ನಮಗೆ ಬೇಡ, ನಮ್ದು ಕುದುರೆ ಕೊಟ್ಬಿಡು. ಅಯ್ಯೋ ಪರಮಾತ್ಮ, ನಮ್ಮ ಮಹಾರಾಜರು ಇಲ್ಲುವ ಸಮಯದಲ್ಲಿ ಅರಮನೆಯ ಭಂಡಾರವನ್ನು ಒಡೆದು 1,00,000 ವರಗಳನ್ನು ಕೊಡಬೇಕಾಯ್ತೆ. ಯಾರಲ್ಲಿ ಅರಮನೆಯ ಭಂಡಾರವನ್ನು ಒಡೆದು 1,00,000 ವರಗಳನ್ನು ಆಸ್ಥಾನಕ್ಕೆ ಬರಮಾಡತಕ್ಕದ್ದು? ಅಯ್ಯ ಕಾರವನರೇ, ಈಗ ತೆಗೆದುಕೊಳ್ಳಿ, ನಿಮ್ಮ ಹಣವು ಸಿದ್ಧವಾಗಿರುವುದು. ದೊಡ್ಡ ಸಾಕಾರ, ಇದ್ರೊಳಗೆ ಒಂದು ಪೈಸೆ ಗೀಸೆ ಕಡಿಮೆ ಬಂದ್ಬಿಟ್ರೆ ನಮ್ದು ರಾಜಸ್ಥಾನನೂ ಅಲ್ಲ, ಪಾಕಿಸ್ತಾನಕ್ಕಾಗಿ ನಿನ್ನ ಮಕ್ಕಳ ಮೇಲೆ ಪೀಸ್ ಹಾಕ್ಬಿಡ್ತಾರೆ. ಚಲ ಜವಾಬ್ ಬೋಸಡಿಕ ಎಲ್ಲಯ್ಯ ಸರಿಯಾಗಿರುವುದು. ವಿಕ್ರಮ ನಿನ್ನಯ ವಿಕ್ರಮ ವದಾಂಗ ಬಡ ಬಡ ವಿಕ್ರಮ ನಿನ್ನಯ ನಿನ್ನ ಗರ್ವವನ್ನು ಮುರಿಯನೀಗಲೇ ವದಾಂಗ ವಿಕ್ರಮ. ಈ ಸನೆ ಮೈ ಮೇಲುವರಿಯದೆ ಈ ಸನೆಯ ಮೈ ಮೇಲುವರಿಯದೆ ಜರಿದು ನಿಂದಿಸಿ ಮಾತನಾಡಿದೆಯ ವಿಕ್ರಮ. ವಧಾಂದ ಈ ಸರಿಯ ಮಹಿಮೆಯನ್ನು ಹರಿಯದೆ ಜರಿದು ನಿಂದಿಸಿ ಮಾತನಾಡಿದಲು ವಿಕ್ರಮ. ಮುಂದೇನಾಗುವುದು ನಿನ್ನ ಪಾಡು, ನಾನೇ ಬಂದು ನೋಡುವೆನು. ಜೈ ಕಲಿಮಯೇ, ಜೈ ಕಲಿಮಯೇ, ಜೈ ಕಲಿಮಯ. ನೆನೆದ
ಸುಖವಾಯ ಕಲ್ಯಾಣ ಜಗ ಜನನೇ ಜಗ ಜನನೇ ಜಗ ಜನನೇ ತಾಯಿ ಪೋದಿಪೆ ನಿನ್ನಯ ಪಾದವ ತಾಯಿ ಪೂಜಿಪೆ ನಿನ್ನಯ ಪಾದವ ಮಂಗಳ ದೇವಿಗೆ ವಂದಿಪೆ ನಾನು ಮಂಗಳ ದೇವಿಗೆ ವಂದಿಪೆ ನಾನು ಜಗ ಜನನೇ ಸುಖವಾಯ ಕಲ್ಯಾಣ ಜಗ ಜನನೇ ಜಗ ಜನನೇ ಜಗ ಜನನೇ ಸುಖ ಸ್ವರೂಪಿಣೆ ಮಧುರವಾಯಣೆ ಸುಖ ಸ್ವರೂಪಿಣೆ ಮಧುರವಾಯಣೆ ವೇದ ವಿಧಾತ ನಾಗ ಸ್ವರೂಪಿಣೆ ವೇದ ವಿಧಾತ ನಾಗ ಸ್ವರೂಪಿಣೆ ಜಗ ಜನನೇ ಸುಖವಾಯ ಕಲ್ಯಾಣ ಜಗ ಜನನೇ ಜಗ ಜನನೇ ಜಗ ಜನನೇ ಅಮ್ಮ ಜಗನ್ಯಾಮಯದ ಪಾರ್ವತ ದೇವಿ ಈ ದಿವಸ ನಮಗೆ ಹೆಚ್ಚು ಲಾಭವನ್ನು ಕೊಟ್ಟು ಉದ್ಧರಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವನಮ್ಮ. ಬಗ್ಗೆ ತಗೊಂಡೋಗಿ ಬರುತ್ತಿರೋರು ಇರಲಿ. ನನ್ನ ಮಗನಾದ ಆದಿಮೂರ್ತಿಯನ್ನು ಕರೆಸಿ ಒಂದು ಸ್ವಲ್ಪ ಆಲೋಸಿ ನೋಡುವೆನು. ಅರೇ ಅದೇ 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 ಏನೋ ಮಾಡ್ತಾ ಇದೆಯೇ? ಬಾಳೆಹಣ್ಣು ಲೆಕ್ಕ ಹಾಕ್ತಿದ್ದೀವಿ ಬಾಳೆಹಣ್ಣು. ಸರಿ ಕಣ, ಲೆಕ್ಕ ಹಾಕಿದ ಲೆಕ್ಕ ಹಾಕಿದ ಲೆಕ್ಕ ಹಾಕ್ತಿದ್ದಿ ಕಯ್ಯೋ. ಅಯ್ಯೋ ಅಯ್ಯೋ ಬಾಳೆಹಣ್ಣು ಎಷ್ಟಿದಾವ ಆದಿಮೂರ್ತಿ? ಅಯ್ಯೋ ಇರುವಷ್ಟೇ ಇರುವುದು. ಎಷ್ಟಿದಾವ ಆದಿಮೂರ್ತಿ? ಎಷ್ಟಿದಾವ? ಇರ್ಬೇಕಂದ್ರೆ ತೊಟ್ಟ ಮುರಿದಾಗಿರೋಲ್ಲ ಒತ್ತೆ ಕಿರಿಸ್ಬಿಟ್ಟು ತೊಟ್ಟ ಮುರ್ಕೊಂಡು ಯಾವಾಗ್ಲೂ ನಿಮಗೆ ತಿಂದಿ ತಿಂದಿ ತೊಸೆ ಬಂದ್ಬಿಡ್ತಾನ. ತಿಂದ್ರೆ ದಪ್ಪನಾಗೋದು. ನನ್ಗೋಸ ಕೊಡ ಆದಿಮೂರ್ತಿ ಬಾಳೆಹಣ್ಣ. ನಿನಗೆ ಕೊಟ್ಬಿಡ್ತೀನಿ ನಾನು. ಟಚ್ ಮಾಡದ ಅಯ್ಯೋ ಆ ಮಾತಾಗಿರ್ಲಿ. ಮಾತಾಪ್ ಕೊಟ್ಟಿರೋದು ಬಾಳೆಹಣ್ಣು ನಿನಗೆ ಕೊಟ್ಟೆ ನಾನು. ಸರಿ ಕಣ ಆದಿಮೂರ್ತಿ, ಆ ಮಾತಾಗಿರ್ಲಿ. ನಮ್ಮ ಪೆಟ್ಟಿ ಭಂಡಾರ ಹೊಡೆದು ಎಷ್ಟು ಹಣವನ್ನು ತೆಗೆದುಕೊಂಡು ಹೋದ? ಏನ ನಮ್ಮ ಪೆಟ್ಟಿ ಭಂಡಾರ ಹೊಡೆದೆ ಎಷ್ಟು ಹಣವನ್ನು ತೆಗೆದುಕೊಂಡು ಹೋದೆ? ಈಗ ಮುಟ್ರೆ ಲೆಕ್ಕ ಪುಕ್ಕ ಕೇಳ್ತಿದ್ದೆ. ಅದೇ ನಿನ್ ಮಗಳು ಏನಾರ ಹೆಣ್ಮಕ್ಳಿಗೆ ಕೊಡ್ಬೇಕಾದ ವರದಕ್ಷಿಣೆ ಕುಡುಕಿಲ್ವೇನ ಆದಿಮೂರ್ತಿ? ನಮ್ಗೆ ಯಾರು ಕೊಡ್ತಾರೆ? ನಿಮ್ಮ ಮತ್ತೆ ನಿಮ್ಮ ಮಾವನಿರ್ ಕೊಡ್ತಾರೆ ಕಣ ಆದಿಮೂರ್ತಿ. ಅದು ಯಾವಾಗ ಸಿಕ್ಕದು? ಅದು ಯಾವಾಗ ಸಿಕ್ಕದು? ಅವರು ಅವಸರವಾದಂತ ಕಾಲ ಸಿಗ್ತದೆ ಕಣ. ಯಾರು ಅವಸಾನವಾಗ ಕಾಲ ಸಿಕ್ಕುತ್ತ? ನಿಮ್ಮ ಮತ್ತೆ ನಿಮ್ಮ ಮಾವಂದಿರು. ನಮ್ಮ ಅತ್ತ ಮಾವಿನ ಅವಸಾನ ಕಾಲ ಸಿಕ್ಕುದಿಲ್ಲ. ಆ ಪದಾರ್ಥವು ನಿಮ್ಗೆ ಸಿಗುತ್ತೆ ಕಣ ಆದಿಮೂರ್ತಿ. ನೀನ್ ಅವಸಾನವಾದ ಕಾಲದಲ್ಲಿ ನನಗೆ ಸಿಕ್ಕ. ಅಲ್ಲ ಕಣೋ, ಹೋದ್ರು ಸಾಯಿದೋಚನೆ ಮಾಡ್ತೀಯಲ್ಲ. ಅಲ್ಲ ಕಯ್ಯೋ, ನಮ್ಮ ಅತ್ತ ಮಾವರ ಕೊಟ್ಬಿಟ್ರು. ಅದು ಸಿಕ್ಕಬೇಕಾದ್ರೆ ನೀನ್ ಅವಸಾನ ಮಾತ್ರ ನನಗೆ ಸಿಕ್ಕುತ್ತ. ಹಾಗಾದ್ರೆ ಅವಸಾನ ಅಂದೇನೆಯೋ? ಸತ್ತ ಗಂಟ ಕಾಲಕ್ಕೆ ಆ ಪದಾರ್ಥವು ನಿಮ್ಗೆ ಸಿಗ್ತೇವ ಕಣ ಆದಿಮೂರ್ತಿ. ನೀನು ಸತ್ತು ಕೆಟ್ಟೋದಂತ ಕಾಲದಲ್ಲಿ ನೀ ಮಡಗದ ಸಿಕ್ಕುತ್ತ. ಅಯ್ಯೋ ಹೇಳ ಆದಿಮೂರ್ತಿ ಹೇಳು. ಹಾಗಾದ್ರೆ ಸಾಯಿ ಯಾವಾಗ? ಎಲ್ಲರೂ ಸಾಯಿದೋಚನೆ ಮಾಡ್ತೀಯಲ್ಲ. ನಾನು ತೆಗಿಲ್ಕಾಕಿ ತಲೆ ಕೆತ್ತಾಕ್ಬಿಡ್ತು ನೋಡು. ನಾನು ತೆಗಿಲ್ಕಾಕಿ ಹಾಕ್ಬಿಡ್ತೀನಿ ನೋಡು.
ತೆಂಗಿನಕಾಯಿ ಕೆಚ್ಚಾಗ ನಷ್ಟ ಆಗಲ್ದೇನೋ ನನ್ನ ತಲೆ ಕೆಚ್ಚಾಗ ಆ ಮರ್ಕಾಯಿ ಹೋದ್ ಈ ಮರ್ಕಾಯಿ ಮಾತ್ ಗುದ್ರ ಕೊಡ್ತೀಯಲ್ಲ ಆದಿಮೂರ್ತಿ ನನ್ನ ತಲೆ ಕೆಚ್ಚಾಗ ನಿಂತಿದೀಯ ನೋಡು ಸರಿ ಆ ಮಾತಾಗಿರ್ಲಿ ಪೆಟ್ಟಿ ಭಂಡಾರ ಹೊಡೆದೆ ಹೌದು ಹೌದು ಹಣ ಎಷ್ಟು ಹಣ ಹೊತ್ಕೊಂಡು ಯಾಕಡೆ ಹೋದ ಅಯ್ಯೋ ನೋಡ್ತೀನಿ ತಡೆ ಪುಚ್ಕವ ಯೋ ಯೋ ಕಡೆ ಪುಸ್ಕ ಪುಚ್ಕ ಪುಸ್ಕ ಹಾ ಪುಸ್ತಕ ಅಯ್ಯ ಅಯ್ಯ ಅಯ್ಯೋ ಹೇಳಾದಿಮೂರ್ತಿ 1999 ರೂಪಾಯಿಗಳು ತೆಗೆದುಕೊಂಡು ಹೋದಿ ಕಣ್ಯ ಯಾ ಕಡೆ ಹೋದೆ ಆದಿಮೂರ್ತಿ ತಗೊಂಡು ಹೊಂಟೋದಿ ದುಬೈಗೆ ಎಲ್ಲಿಗಪ್ಪ ಆದಿಮೂರ್ತಿ ಅದೇ ಹೊಂಟೋದಿ ಕಡೆ ತುರು ಮಡ್ರಾಸ್ ಅಲ್ಲಿ ಹೋಗ್ಬಿಟ್ಟು ಏನೆಲ್ಲ ದಪ್ಪ ಗುಡ್ಡ ಮಸ್ತಾಗಿದೆ ನೋಡು ಏನಾದ ಆದಿಮೂರ್ತಿ ಹಂಗಂದ್ರೆ ಅದೇನೋ ಹಾಕ್ತಾರೆ ಬಡವ್ರಿಗೆ ಶ್ರೀಮಂತರಿಗೆ ಎಲ್ಲ ಅದು ಹಾಕ್ರಿ ಅಂತ ರುಚಿ ಆಗೋದು ದಪ್ಪ ಗುಡ್ಡಿತ್ತು ಉಪ್ಪಳಿಸ್ತೇನೋ ಆದಿಮೂರ್ತಿ ಎಷ್ಟು ಅಳಿಸ್ತಾ ಅಲ್ಲಿ ಹೋದಿ ಅಲ್ಲೊಬ್ರು ಕೇಳ್ದಿ ಅವನೇನು ದಲ್ಲಾಳಿ ಹೇಳಪ್ಪ ಆದಿಮೂರ್ತಿ ಆ ದಲ್ಲಾಳಿ ಕೇಳ್ದಿ ಇವ್ ಗುಡ್ಗೆ ಎಷ್ಟೆಷ್ಟು ಆಯ್ತ ಏನ್ ಅಂತ ಕೇಳ್ದಿ ಇನ್ನೊಬ್ಬ ಓನರ್ ಇದ್ನಂತ ಓನರ್ ಮೇಟಿ ಅಲ್ಲಿ ಹೋಗ್ಬಿಟ್ಟಿ ಕೇಳ್ದಿ ಈ ಗುಡ್ಡ ಎಷ್ಟಾಯ್ತು ಅಂತ ಕೇಳ್ದಿ ಅವ್ನು ಹೇಳ್ದ ಸರಿಯಾಗಿ ಒಂದ್ ಮೂಟ್ಗೆ ₹1 ಮೂಟ್ಗೊಂದ್ ರೂಪಾಯಿ ಅಂದ್ಬಿಟ್ಟ ಆದಿಮೂರ್ತಿ ಒಳ್ಳೆ ಲಾಭನೇ ಮಾಡಿದೆ ಕರ ಅಲ್ಲ ₹1 ಅಂತ ಹೇಳ್ದ ನಾನ್ ಲೆಕ್ಕ ಹಾಕ್ತಿ ಏನು ನಮ್ ಕರ್ನಾಟಕದಲ್ಲಿ ಒಂದ್ ಮೂಟ್ಗೆ ₹12 ಮಾಡವ್ರ ಇಲ್ಲಿ ₹1 ಹೇಳ್ತಾರಲ್ಲ ಅಂದ್ಬಿಡ್ತಾರ ಗುಡ್ಡ ಎಲ್ಲ ಅಳಿಸಿಲ್ಲ ಹೊಡೆದ್ಬಿಟ್ಟು ವಚ್ಚಕ್ಕೆ ಒಳ್ಳೆ ಲಾಭನೇ ಮಾಡಿದೆ ಕರ ಆದಿಮೂರ್ತಿ ಅಯ್ಯೋ ಅನಂತರ ಏನಾಯ್ತು ಒಳ್ಳೆ ಲಾಭ ಗಂಟೆ ಮಾತ್ರ ಚೌರ ಹಂಗಂದ್ರೆ ಏನೋ 7 ಗಂಟೆ ಕೇಳೋದಿಲ್ಲ ಮಸಾನ್ ಕಾಕ ಬಿಡ್ದಂಗ ಅಂತಿದೆ ಆಯ್ತು ಹೇಳ್ತೀನಿ ಕೇಳು ಹೇಳು. ₹1 ಒಂದು ಮೂಟೆ ಹಂಗ್ ಮಾಡಿ ಇಡಿಸ್ಬಿಟ್ಟು ಪ್ಯಾಟ್ ಒಳಗ್ ಬಂದ್ಬಿಟ್ಟು ಹಂಗೆ ದುರ್ರ ಅಂತ ಅಲ್ಲಿ ಯಾಕೋ ಅದೇ ರೈಲ್ವೆ ಸ್ಟೇಷನ್ ಮೋಟ್ರ್ ಅಲ್ಲ ಕಣೋ ಮೀಟ್ರ್ ಕಣೋ ಮೀಟರ್ ಎಲ್ಲ ಮಾಸ್ಟ್ರು ಆ ರೈಲ್ವೆ ಸ್ಟೇಷನ್ ಮಾಸ್ಟ್ರಿಗೆ ಕೇಳಿದೆ ಟ್ರೈನ್ ಎಷ್ಟೊತ್ತು ಬತ್ತೆ ಅಂತ ಹೇಳಿದ್ರು ಏನೋ ಬತ್ತೆ ಅಂದ್ರು ನಾನು ಮೇಲೂ ನೋಡ್ದಿ ಕೆಳಗೂ ನೋಡ್ದಿ ಮೇಲೂ ನೋಡ್ದಿ ನೋಡ್ದಿ ಹೇಳಾದಿಮೂರ್ತಿ ಪೆಸಲ್ ಗಾಡಿ ಬರುತ್ತೆ ಅಂದ್ರು ನೋಡು ಪೆಸಲ್ ಗಾಡಿ ಬರುತ್ತೆ ಅಂದ್ರು ಮೇಲೂ ಕೆಳಗೆಲ್ಲ ನೋಡಿದ್ನಲ್ಲ ಇನ್ಯಾಕೆ ಪೆಸಲ್ ಗಾಡಿ ಬಂದಂತೆ ಹೇಳ್ಬಿಟ್ಟು ಹೋದನೆ ಹೇಳು ಅಯ್ಯೋ ತೊಡಿಯ ನಿಂದು ಹೇಳು ಆದಿಮೂರ್ತಿ ಹೋಲಿ ಬಿಡ ನಿನ್ ತೋಡ ಬೆಳಗ್ಗೆ ಅಮ್ಮನ ತೋಡ ಕಟ್ ಮಾಡಿ ಹಾಕ್ಸ್ಬಿಡ್ತೀನಿ ಆಮೇಲೆ ಹಂಗಂತ ಅಂದ ಮೇಲೂ ಬರಲಿಲ್ಲ ಬೀರುಮಿಲ್ಲ ಪ್ಯಾಟ್ ಒಳಗೆ ನುಗ್ದಿ ಪುನೀಶ ಅಲ್ಲಿ ಒಂಟು ಗಾಡಿ ಮಾಡ್ದಿ ಆಮೇಲೆ ಒಂಟು ಮನ್ಸಿಂದ ಒಂಟದ ಕಡೆ ಅದೇ ಹೊಡಿದು ಎಳೆದು ಒಂದೇ ಅಲ್ವಾ ಒಂಟು ಮನ್ಸಿನ ಗಾಡಿ ಮಾಡ್ಬಿಟ್ಟು ಮೂಟೆ ತುಂಬ್ಕೊಂಡ್ ಬಂದಿ ಯಾ ಕಡೆ ಹೋದು ಅದೇ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಒಳ್ಳೆ ಅಲ್ಲ ಶ್ರೀರಂಗಪಟ್ಟಣ ಆಮೇಲೆ ಅಲ್ಲಿ ಬಂದಿ ಶ್ರೀರಂಗಪಟ್ಟಣಕ್ಕನೋ ಅದೇ ಶ್ರೀರಂಗಪಟ್ಟಣ ಅಲ್ಲಿ ಬಂದ ಅಲ್ಲಿ ನಿನ್ನಂಗ ಒಬ್ಬ ದೊಡ್ಡ ನಾಮ ಹಾಕೊಂಡು ಒಬ್ಬ ಹಿಂದೆರಡು ಬತ್ತಿ ಬಿಟ್ಟಿದ್ನ ಹಿಂಗ ಓಂ ನಮ್ ಶಿವಾಯ ಓ ನಿಲ್ಬಿಸ್ತಾಯ ಓಂ ನಮ್ ಶಿವಾಯ ನಮ್ ಮೈಸಾಯ ಅಂತಿದ್ನ ಅವನು ರೈಸ್ ಹತ್ತೋಗಿದ್ನಂತೆ ಅದೇ 12 ದಿನಕ್ಕೆ ಒಸಿ ಬಿಡ್ತಾರಲ್ಲ ಹೇಳು ಒಸಿಯ ಅಲ್ಲಿ ಬಂದ ಅಲ್ಲಿ ಬಿಡ್ತಾ ಇದ್ನಂತೆ ಈ ವೈನ್ಗೆ ಏನಾಗಿದ್ದು ಏನ್ ಬಂದಿದ್ದ ಕಾಣಿ ಅಂದ್ಬಿಟ್ಟು ಹೋದ್ ದಿನ ಜುಟ್ಟಿಡ್ಕಂಗೆ ಎತ್ಬಿಟ್ಟಿ ಆಮೇಲೆ ಆಮೇಲಿಂದ ಗೊತ್ತಾ ಮುಂಡ ಮೂಸ ಆಶ ಮೂಸ ಈಶ ಮೂಸ ಅಂತ 500 ಮಾಡಿದೆ ಅಲ್ಲ ಬೋದ್ ಕೆಡೆ ಬಿಟ್ನ ಯಾರು ನಾನು ಆದಿ ಬರ್ತೆ ನನ್ನ ಬೋದ್ಬಿಟ್ನ ನನ್ಗೆ ಅರ್ಥವಾನಿಲ್ಲ ಅವ್ನು ಬೋದ್ಬಿಟ್ನ ಆಮೇಲೆ ಹೇಳ್ದೆ 500 ಅಂದಿ 500 ಅಂದಿ 500 ಆಮೇಲೆ 500 ಬಂದಿ 500 ಅಂತ ಈ ಒಳೆ ಇಷ್ಟು ಅಗಲಕ್ಕೂ ಇಷ್ಟು ಉದ್ದಕ್ಕೂ ಹೋಯ್ತಾ ಅದಲ್ಲ ಎಲ್ಗೂ ಹೋದ್ವು ಅಂತ ಅಂದಿ ಅವ್ ಏನ್ ಹೇಳ್ದ ಸರಿಯಾಗಿ ಹೇಳ್ಬಿಟ್ನಕ ಏನ್ ಹೇಳ್ದ ಆದಿಮೂರ್ತಿ ಸರಿಯಾಗಿ ಹೇಳ್ಬಿಟ್ನ ಏನ್ ಹೇಳ್ದಂತ ಹೋಗ ನಿಮ್ಮ ಅಮ್ಮನ ಕ್ವಾಣ ಹೋಯ್ತು ಸರಿ ಕಣ ನಾನ್ ಲೆಕ್ಕ ಹಾಕ್ಬಿಟ್ಟೆ ಏನು ಇನ್ಯಾಕ ಗಾಡಿ ಇಟ್ಕೊ ಬಂದವನೇ ನಮ್ಮ ಅಮ್ಮನ ಕೊಂಡ್ಗೋ ಸೇರ್ಕೊಂಡ್ ಅಂದ್ಬಿಡ್ತಾನೆ ಕಾರಿ ಇಲ್ಲ ಸುಂಕ ಇಲ್ಲ ಬಾಡ್ಗೆ ಇಲ್ಲ ಅಂದ್ಬಿಟ್ಟು ಲೆಕ್ಕ ಹಾಕ್ತಿ ಆಮೇಲೆ ಮನೇಲಿ ನೋಡಿದ್ದಿ ನಮ್ಮ ಅಮ್ಮ ತುಂಬಿದ ನೋಡು ನಲ್ಲಿ ನೀರು ಈಗೆಲ್ಲ ಆಗೆಲ್ಲ ಬಾಮಿಲ್ ಸೇರ್ತಿದ್ರು ಈಗ ಪೈಪ್ ಜೋಡಿಸ್ತಾರ ಕಡೆ ಬಿಡ್ತಾರ ಪೈಪ್ ಜೋಡಿಸ್ತಾರ ಅಂಡು ಬಿಡ್ತಾರೆ ಹಂಗಂದ್ಬಿಡ್ತಾನೆ ಎಲ್ಲ ನಮ್ಮ ಹಟ್ಟಿಗಳು ಸೇರ್ಕತ್ತ ನಮ್ಮ ಮೈನ್ ಕೊಂಡ್ಗೆ ಬಿಡ್ತಾನೆ ಮೂಟೆ ತಿರುಗಿಸಿದ್ದಾನೆ ಡಾಮರ್ ಅಂತ ಎಲ್ಲ ಕೆಟ್ಟಲ್ಲ ಆದಿಮೂರ್ತಿ ಓಲಿ ಉಪ್ಪವ್ರು ಹೋಯ್ತವೆ ಚೀಲ ಬಂದ್ವ ಕೇಳ ಆದಿಮೂರ್ತಿ ಚೀಲ ಬಂದ್ವಾ ಅಯ್ಯ ಹೇಳ ಆದಿಮೂರ್ತಿ ಎಲ್ಲ ರೈಯಾಗಿ ಬಂದಿದ್ದೇನೆ ಮುತ್ತ ಮುಳಿಕತ್ತಂತ ಸತ್ತಿಗಾಲ ಬಂದು
ನೇಟೂರು ಬಂದ್ಬಿಡ್ತಂತೆ ಏನೋ? ನೇಟೂರು ಡ್ರಾಮು ಅಲ್ಲಿ ಬೋಸಿಗೆ ಹಾಕೈತಂತೆ ಏನೋ ಆದಿಮೂರ್ತಿ ವ್ಯಾಪಾರದಲ್ಲಿ ಎಲ್ಲಾನು ಲಾಸ್ ಮಾಡ್ತೀಯಲ್ಲ. ಅಯ್ಯೋ ಇದಕ್ಕೊಂದು ಉಪಾಯ ಹೇಳ್ತೀನಿ ಕೇಳ್ಯ. ಅಯ್ಯೋ ಹೇಳೋ. ಇದಕ್ಕೊಂದು ಉಪಾಯ ಹೇಳ್ತೀನಿ ಕೇಳ್ಯ. ನಮ್ಮ ಅಂಗಡಿಲಿ 5 ಸೇರು ಪಾವದಲ್ಲ ಹಾ. ಅದ ಇಂಚೆ ಹಿಡ್ಕೊಂಬಿಡು. ಹಾ. ನಾನು ಮುಂಚೆ ಹಿಡ್ಕೊಂಡ್ ಬುದ್ಧಿ ಹಾ. 3 ರೂಪಾಯಿ ನಿನ್ಸ್ಕಮ್ಮ. ಹಾ. ತಕ್ಕಡಿ ಅದ ನೋಡಿ ತಕ್ಕಡಿ ಹಾ. ಅಡಿಲಿ ಹುಣಸೆ ಹಣ್ಣು ಮೆತ್ಬಿಡುಮ. ಅಡಿಕ್ ಹುಣಸೆಹಣ್ಣು ಮೆತ್ಬಿಡು ತೂಕ ಬಂದಿದ್ದೇನೋ. ಅಲ್ಲ ಮೆತ್ಬಿಡುಮ ಒಚ್ಚರ್ಕ ಹಾ. ತೂಕ ಕಡಿಮೆ ಬತ್ತಕ್ಕಯ್ಯ. ಹಾ. ಆಮೇಲೆ ಏನ್ ಮಾಡುದು ಬಂದ್ ಗಂಟೆಯಲ್ಲಿ ವ್ಯಾಪಾರ ಮಾಡ್ತಾ ಇರೋದು. ಅಲ್ಲ ಕಣೋ ಅಲ್ಲ ಕಣೋ. ಮಾಡಿ ಅಷ್ಟು ಮಾಡಿ ಅಯ್ಯೋ ಹೇಳಯ್ಯ. ಗಣೇಶ ತಿಥಿ ಅಂತ ಮಾಡ್ನಾ. ಏ ಗಣೇಶ ತಿಥಿ ಅಲ್ಲ ಕಣೋ. ಹಾ? ಗಣೇಶನ್ ಪೂಜೆ ಕಣೋ. ಓ ಗಣೇಶ ತಿಥಿ ಹಾ. ಅಂತ ಗಣೇಶ ತಿಥಿ ಅಂತ. ಏ ಗಣೇಶನ್ ಪೂಜೆ ಮಾಡ್ಬೇಕನೋ. ಅಯ್ಯೋ ಊದ್ಗಡ್ಡಿ ಕೊಡು ಊದ್ಗಡ್ಡಿ ಯೋ ಏ ಆದಿಮೂರ್ತಿ. ಅಯ್ಯೋ ಹಚ್ಕೊಬಯ್ಯ. ನಮ್ಮಯ್ಯ 3 ಕಾಸು 4 ಕಾಸು ತಕ್ಕಂತು ಜೋಬಲ್ಗೆ ತಿನ್ನ. ನಾನು ಬಂದವನಿ ಇಂತೆಲ್ಲ ಖರ್ಚು ಮಾಡಿಸ್ತೀನಿ ಇವತ್ತು. ಮಾದ ಕುಂತವು ತಕ್ಕಬಾ. ಆದಿಮೂರ್ತಿ ಓ ಗಣೇಶ ಸುದ್ದಿ ಭಕ್ತಿಯಿಂದ ಮಾಡ್ಬೇಕು. ಓ ಭಕ್ತಿಯಿಂದ ಮಾಡ್ತೀನಿ ನಾನು ಕೊಡೆಯ. ನನಗೆ ಗೊತ್ತಿಲ್ವಾ. ಭಕ್ತಿಯಿಂದ ಮಾಡ್ಬೇಕನೋ. ಅಯ್ಯ ಅಯ್ಯ ಏ ಆದಿಮೂರ್ತಿ ಹಿಂಗಿಡ್ಕರ. ಅಯ್ಯ ಹಿಂಗ ಏನಂತ ಉಟ್ಬಿಡ ದಡ್ಡ ಏನು ಆದಿಮೂರ್ತಿ. ಅಯ್ಯೋ ಹಿಂಗಿಡ್ಕರ. ಅಯ್ಯ ಇದೇನೋ ಉಸಿರಾಟ ಹೋಯ್ತಾ ಅದ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ. ಏನು ಮಾಡ್ತದೆ ಆದಿಮೂರ್ತಿ? ಆ ಏ ಏನ ಗಣೇಶ ಸ್ತುತಿ ಪೂಜೆ ಮಾಡೋ. ಅಯ್ಯ ಕೇಳಿ ಹೇಳ್ತೀನಿ. ಗಣೇಶ ಪೂಜೆ ಮಾಡ್ತಾ ಇದ್ದೆ. ಈಗ 3 ಗಂಟೆ ಆಯ್ತು. 3 ಜನ ಮಾರೀರ್ ಬರ್ತಾರ ನೋಡು. ಫಸ್ಟ್ ಏಟ್ಗೆ ಆಕಳ್ಕೊಂಬತ್ತಾಳ, ಆಮೇಲೆ ತೂಡ್ಕೊಂಬತ್ತಾಳ. ಪೂಜೆ ಮಾಡೋ ಆಯ್ತು. ಕೇಳು ತೂಡ್ಕೊಂಬತ್ತಾಳ. ಆಮೇಲೆ ಏನಿಲ್ಲ ನಿದ್ದಮ್ ಬಂದ್ಬಿಡ್ತಾಳ. ಗೊಲ್ಕೊಂಡ್ ಬಿದ್ಕತ್ತಾಳ. ಕತ್ತಲ್ ಚೈನೀರು ಬಿಚ್ಕತ್ತಾರ, ವಾಲ ಜಿಮ್ಕಿನ ಬಿಚ್ಕೊಂಡು ಹೋಯ್ತಾರ. ಅದಕ್ಕ ಆಕಳ ಮೈದ್ಲಲ್ಲ ಆಕಳಿಸ್ತಾ ಇದ್ದೆ. ಅಮ್ಮನ್ ನೋಡ್ತಾ ಪೂಜೆ ಮಾಡಪ್ಪ. ಹೇಳ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ. ಆ ಶುಕ್ರವಾರ ಜಡ್ ಬಂದ್ರ ಶನಿವಾರ ಸಾಯಂಕಾಲ ಮೈನ್ ಉಷ್ಣ ಅಂತೆ. ಏ ಆದಿಮೂರ್ತಿ, ಅಯ್ಯೋ ಏನು ಮಾಡ್ತಾ ಇದೀಯಾ? ಅಮ್ಮಂಗಂತಿದ್ದ ಅದೇನೋ ಶುಕ್ರವಾರ ನಿಮ್ ಮೈನ್ಗೆ ಹಾ. ಬತ್ತು ಅಂದ್ರೆ ಶನಿವಾರ ಸಾಯಂಕಾಲ ಉಷ್ಣ ಹಿಡ್ಕತ್ತದೆ ಅಂತ ಅಂತಿದ್ದ ಅಮ್ಮ. ಅವೆಲ್ಲ ಮಾಡಕನ ಗಣೇಶ ಸ್ತುತಿ ಪೂಜೆ ಮಾಡೋ. ಅದೇ ಶುಕ್ರವಾರ ಗಣೇಶ ಮಾಡು ಆಯ್ತು. ಹಾ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ. ಆ ಗಜಾನನ ಪದ್ಮಾತೆ ನಮ್ಮಯ್ಯ ರಂಗಾಳಿ ಗಣೇಶಪ್ಪ. ಆದಿಮೂರ್ತಿ. ಅಯ್ಯ ಬಿಚ್ಚಾಕ್ಬಿಟ್ಟಿ. ಅಂಗಡಿ ಬಾಗಿಲು ಬಿಚ್ಚಾಕ್ಬಿಟ್ಟಿ. ಸರಿ ಆ ಮಾತಾಗಿರ್ಲಿ. ಹಾ. ನಮ್ಮ ಅಂಗಡಿ ಜಗ್ಲಿ ಮೇಲೆ ಯಾರೋ ಓರ್ವ ಪುರುಷನ ಕೂತಿರುವುದಾರೆ. ಹೋಗಿ ಕರ್ಕೊಂಬರೋ. ಕೂಗ್ನಾ ಏ ಪುರುಷ ದೊಡ್ಡ ಮನ್ಸರು ಕೂತಾರ ಆದಿಮೂರ್ತಿ. ಕೂಗ್ತೀನಿ ನಡಿಯ. ಹೋಗಿ ಕರ್ಕೊಂಬ ಅವ್ರನ್ನ. ಆಯ್ತು ಕಣೆ. ಪುರುಷ ಅಂತೀಯಲ್ಲ ದೊಡ್ಡ ಮನ್ಸ. ಅದಕ್ಕೆ ನಾನು ಅದು ಯಾರೋ ಕುಂತಾರಿ ಅಂದ್ರಲ್ಲ, ಯಾರೋ ಬಂದವ್ರೆ ಮಾದಪ್ಪನ ಜಾತ್ರೆಗೆ ಅವ್ರು ಕರ್ಕೊಬರ್ಮ ಅಂತ ನಾ ಕೇಳ್ತೀನಿ. ದೊಡ್ಡ ಮನ್ಸರು ಅವರು. ದೊಡ್ಡ ಮನ್ಸರು. ಹೋಗಿ ಕರ್ಕೊಂಡು ಬಾ. ಆಯ್ತು ಮಾತ್ಪರೆ ತಾವ್ಯಾರು ಬನ್ನಿ. ನಮ್ಮ ಅಯ್ಯವ್ರು ಕರೀತಾವ್ರೆ ಅದೇನು ಕೇಳ್ಬಿಡಿ. ಮಾತ್ಮರೆ ತಾವು ಯಾರು? ನಿಮ್ಮ ಕುಲ ಯಾವುದು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು. ಶೆಟ್ಟರೇ, ಮಾತ್ಮರೆ ಪೂಜರ ದೇಶವು ನಮ್ಮಯ ದೇಶವು ಶೆಟ್ಟರೇ.
ಶೆಟ್ಟರೆ ಮಹಾತ್ಮರೇ, ಪೂಜರ ದೇಶವು ನಮ್ಮಯ ದೇಶವು ಸಟ್ಟರೆ ಅದ ಪೀತನೊಲದಿಹನು ಇವೆರಡ ಜನ್ಮಕ್ಕ ಮಾತಾ ನಿಜವಿರಲಿ ತಿರುಗಿ ಬಂದನು ಶೆಟ್ಟರೆ ನಿಜವಿರಲಿ ತಿರುಗಿ ಬಂದನು ಶೆಟ್ಟರೆ ನಿಮ್ಮಯ್ಯ ಪಟ್ಟಣಕ್ಕೆ ಶೆಟ್ಟರೆ ಶೆಟ್ಟರೆ ಮಹಾತ್ಮರೇ, ನಮ್ಮ ದೇಶವು ಗುಜರಾತ್ ದೇಶವು. ಏನು ನಿಮ್ಮ ದೇಶವು ಗುಜರಾತ್ ದೇಶವೇ? ನಮ್ಮ ಹೌದು ಶೆಟ್ಟರೆ, ನಮ್ಮ ವಂಶವು ಕ್ಷತ್ರಿಯ ವಂಶವು. ಏನು ನಿಮ್ಮ ಕುಲವು ಕ್ಷತ್ರಿಯ ಕುಲವೇ? ಹೌದು ಶೆಟ್ಟರೆ. ಹಾಗಾದರೆ ನಮಗೆ ಗ್ರಾಹಕತೆಗಳ ಕಾಟ ಅನುಕೂಲವಿಲ್ಲದೆ ನಿಮ್ಮಯ ಪಟ್ಟಣಕ್ಕೆ ಬಂದೆನು ಶೆಟ್ಟರೆ. ಮಹಾತ್ಮರೇ, ಹಾಗಾದರೆ ನಮ್ಮ ಮನೆಯಲ್ಲಿ 2 ದಿನವಿದ್ದು ವಿಶ್ರಾಂತಿ ಪಡೆದು ಮುಂದಕ್ಕೆ ಎಲ್ಲರೂ ಹೊರಡಬಹುದಲ್ಲವೇ? ನಿಮ್ಮ ಇಷ್ಟ ಇದ್ದಂತೆ ಆಗಲಿ ಶೆಟ್ಟರೆ. ಆಗಬಹುದು ಮಹಾತ್ಮರೇ. ಈ ಮಹಾತ್ಮರನ್ನು ನಮ್ಮ ಅರಮನೆಯಲ್ಲಿ ಇರಿಸಿಕೊಳ್ಳುವುದಾಯ್ತು. ನನ್ನ ಮಗಳದ ಆಲೋಲಿಕೆಯನ್ನು ಕರೆಸಿ ಸ್ವಲ್ಪ ಆಲೋಚಿಸಿ ನೋಡುವೆನೋ. ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿರುವುದು. ಇಲ್ಲಿ ಕಾಣ್ತಿರುವ ಗಿಳಿ ಕೋಗಿಲೆಗಳು, ಇಲ್ಲಿ ಕಾಣ್ತಿರುವ ತರತರ ಪುಷ್ಪಗಳು ನನ್ನ ಮನಸ್ಸಿಗೆ ಆನಂದವೇ ಆಗುತ್ತಿರುವುದು. ಇದೇನು ನಮ್ಮ ತಂದೆಯರು ಬರುವಂತೆ ಭಾಷ್ಯವಾಗುತ್ತಿರುವುದಲ್ಲ? ಅಪ್ಪಾಜಿ. ಅಮ್ಮ ಬಿಡ್ಡ, ಅಮ್ಮ ಮಗಳ ಬಿಡ್ಡ, ಇದು ನಮಸ್ಕರಿಸೋಣ ಅಪ್ಪಾಜಿ. ಮಂಗಳವಾರಿಕನಮ್ಮ. ಇದೇನು ಅಪ್ಪಾಜಿ ಇಷ್ಟು ಆತುರವಾಗಿ ಇಲ್ಲಿಗೆ ಬರಲು ಕಾರಣವೇನು? ಅಮ್ಮ ಮಗಳೇ, ಅಮ್ಮ ಮಗಳೇ ತಿಳಿಸುತ್ತೇನೆ. ಪ್ರಿಯ ಕುಮಾರೇ ಕೇಳು ಬೇಳುವೆ ಸೊಂದಾರೆ ಮಣಿಯೇ
ಅಮ್ಮ ಮಗಳೇ, ಅಪ್ಪಾಜಿ, ನಮ್ಮ ಮನೆಗೆ ಓರ್ವ ಪುರುಷನೂ ಬಂದಿರುವನು. ಆತ ರೂಪಿಗೂ ನಿನ್ನ ಲಾವಣಿಗೂ ನಮ್ಮ ಐಶ್ವರ್ಯಕ್ಕೂ ಹೊಣೆ ಇಲ್ಲ ಕಂದ. ಅಪ್ಪಾಜಿ, ಆತನ ಬಗ್ಗೆ ಹೊಗಳುತ್ತಿರುವರಲ್ಲ, ಆತನ ಬಗ್ಗೆ ನಿಮಗೆ ತಿಳಿದ ಬಗೆ ಆದರೂ ಹೇಗೆ ಅಪ್ಪಾಜಿ? ಅಮ್ಮ ಮಗಳೇ, ಆ ಪುರುಷನು ನಮ್ಮ ಅಂಗಡಿಯ ಜಗಲಿ ಮೇಲೆ ಕುಳಿತ ಮಾತ್ರದಲ್ಲಿ ನಮ್ಮ ತಾತ ಮುತ್ತಾತ ಇಟ್ಟಿದ ಸರಕುಗಳೆಲ್ಲ ಯಾವ ಸಂದೇಹವೆಂದರೆ ವ್ಯಾಪಾರಾದವಮ್ಮ. ಅದು ಅಲ್ಲದೆ ನಮ್ಮ ಮನೆಯನ್ನು ಲಕ್ಷ್ಮಿಯು ಕೂಡ ಉಕ್ಕುತ್ತಿರಲು ಅಣ್ಣ. ಅಪ್ಪಾಜಿ, ಹಾಗಾದರೆ ಆತನನ್ನು ಚಿತ್ರದ ಅರಮನೆಗೆ ಕಳಿಸಿಕೊಡಿ. ನನ್ನ ಮನ ಒಪ್ಪಿದರೆ ಆತನಿಗೆ ಪುಷ್ಪ ಮಾಲಿಕೆಯನ್ನು ಧರಿಸುತ್ತೇನೆ. ಆ ನಂತರ ತಮ್ಮಿಚ್ಛೆಯಂತೆ ಲಗ್ನವನ್ನು ಮಾಡುವರಾಗಿ ಅಪ್ಪಾಜಿ. ಅಮ್ಮ ಮಗಳೇ, ಅಪ್ಪಾಜಿ, ನೀ ನಮ್ಮ ಮುತ್ತಿನ ಹಾರವನ್ನು ಧರಿಸಿಕೊಂಡು ನಮ್ಮ ಚಿತ್ರದ ಅರಮನೆಗೆ ಹೊರಡೋಳಾಗು. ಆ ಮಾತ್ಮರನ್ನು ಅಲ್ಲಿಗೆ ಕಳಿಸಿಕೊಡುವೆನೋ? ಹಾಗೆ ಆಗಲಿ ಅಪ್ಪಾಜಿ. ಆತ್ಮರೇ, ಮಾತ್ಮರೇ, ಶೆಟ್ಟರೇ, ಊಟ ಭೋಜನ ಮುಗಿಸಿಕೊಂಡು ನಮ್ಮ ಚಿತ್ರದ ಅರಮನೆಗೆ ಹೊರಡೋಬಹುದಲ್ಲವೇ? ನಿಮ್ಮ ಇಷ್ಟದಂತಾಗಲಿ ಶೆಟ್ಟರೇ. ನೋಡುವೆ ಎಂದಿಗೆ ಕನಕಾಂತನ, ನೋಡುವೆ ಎಂದಿಗೆ ಕನಕಾಂತನ, ಕೋಡಿ ಕೊಂಡಾಡಿ ಮುನ್ನಾಡಿ ನ ಮಾಡುವೆ, ಕೋಡಿ ಕೊಂಡಾಡಿ ಮುನ್ನಾಡಿ ನ ಮಾಡುವೆ, ನೋಡುವೆ ಎಂದಿಗೆ ಕನಕಾಂತನ. ಕಾಂತಾನ ಕಾಣಾದೆ ಬಳಲಿದೆ ಮನ, ಕಾಂತಾನ ಕಾಣಾದೆ ಯಾರಿಗೆ ಹೇಳಲಿ ನನ್ನ ವೇದನೆ, ಯಾರಿಗೆ ಹೇಳಲಿ ನನ್ನ ವೇದನೆ, ನೋಡುವೆ ಎಂದಿಗೆ ಕನಕಾಂತನ, ಕನಕಾಂತನ, ಕನಕಾಂತನ. ಆಹಾ, ತಂದೆಯವರು ಹೇಳಿದಂತೆ ಕೊರಳಿಗೆ ಮುತ್ತಿನ ಹಾರವನ್ನು ಧರಿಸಿಕೊಂಡು ಕೈಯಲ್ಲಿ ವೀಣೆ ಹಿಡಿದುಕೊಂಡು ನಾನು ಈಗಲೇ ನನ್ನ ಚಿತ್ರದ ಅರಮನೆಗೆ ಹೊರಡುತ್ತೇನೆ. ಪರಮಾತ್ಮ, ಈ ಮನೆಯಂ ನೋಡಿದರೆ ದೇವೇಂದ್ರನ ಅರಮನೆಗಿಂತಲೂ ಇನ್ನು ಮಿಗಿಲಾಗಿ ತೋರುವುದು ಈ ಮನೆ. ಪರಮಾತ್ಮ, ಇದು ನನಗೆ ಲಭಿಸಲು, ಓ ಇದು ನನಗೆ ಲಭಿಸಲು ಇದರಿಂದ ಮುಂದೆ ಏನು ಕಷ್ಟ ಅನುಭವಿಸಬೇಕಾಗುವುದು ನಾ ಕಾಣೆ ನಕಟ. ಪರಮಾತ್ಮ, ಪರಮ ಪಾಪಿಯಾದ ನನಗೆ ಈ ಮನೆ ಲಭಿಸಲು ಕಾರಣವಿಲ್ಲ. ಈ ಮನೆಯಿಂದ ಮುಂದೆ ಯಾವ ಕಷ್ಟ ಅನುಭವಿಸಬೇಕಾಗುವುದು ನಾ ಕಾಣದಲ್ಲ ದೇವ. ಎಲ್ಲವೂ ನಿನ್ನ ಇಚ್ಛೆ ಇದ್ದಂತಾಗಲಿ. ಇದು ಈ ಮನೆಯನ್ನು ಗೃಹ ಪ್ರವೇಶವನ್ನು ಮಾಡುತ್ತೇನೆ. ಹಾ ಹಾ ಪರಮಾತ್ಮ, ಮಂಚದ ಮೇಲೆ ನನ್ನ ಪಾದವನ್ನಿಟ್ಟ ಕೂಡಲೇ ನನ್ನ ಶರೀರವೇ ಗಡಗಡನೆ ನಡುಗುತ್ತಿರುವುದಲ್ಲ ದೇವ. ಮುಂದೇನು ಗತಿ? ಪರಮಾತ್ಮ, ಎಲ್ಲವೂ ನಿನ್ನ ಇಚ್ಛೆ ಇದ್ದಂತಾಗಲಿ.
ನಾನು ನಂದೈ ಶೆಟ್ಟರ ವಾಗ್ದಾನದಂತೆ ಇಲ್ಲಿ ಪೌಳಿಸುತ್ತೇನೆ. ಆಹಾ, ಏನು ರೂಪು, ಏನು ಲಾವಣ್ಯ! ಈತನ ರೂಪ ಲಾವಣ್ಯ ನೋಡುತ್ತಿದ್ದರೆ ಸೂರ್ಯ ಚಂದ್ರನಂತೆ ಪ್ರಕಾಶಿಸುತ್ತಿರುವನು. ಈತನ ಲಗ್ನವಾದ ಮೇಲೆ ನನ್ನ ಬದುಕಿ ಪ್ರಯೋಜನವಾದರೂ ಏನು? ನಾನು ಲಗ್ನವಾದರೆ ಈತನನ್ನೇ ಲಗ್ನವಾಗುವೆನು. ಇದೇನು, ಇವರು ನಿದ್ರಿಸುತ್ತಾ ಇರುವರಲ್ಲ. ಇರಲಿ, ಒಂದು ಗಾನವನ್ನು ಪಾಡಿ ಇವರನ್ನು ಎಚ್ಚರಿಸುತ್ತೇನೆ. ಮನಸ್ಸೋತೇನೋ ನಲ್ಲ ನಿನಗೆ ಬಿಡುಮೂಲ ಭಾರ ಬಯಸಿರುವೆ, ಬಿಡುಮೂಲ ಭಾರ ಬಯಸಿರುವೆ. ಆಹಾ, ಎಷ್ಟು ಸುಂದರವಾಗಿ ಕಾಣುತ್ತಿರುವರು. ಇದೇನು, ಗಾನವನ್ನು ಪಾಡಿದರೂ ಕೂಡ ಈ ಮಹಾತ್ಮರು ಎಚ್ಚರವಾಗುತ್ತಲೇ ಇಲ್ಲವಲ್ಲ. ಏನು ಮಾಡಲಿ? ಇರಲಿ, ಮತ್ತೊಂದು ಗಾನವನ್ನು ಪಾಡಿ ಇವರನ್ನು ಎಚ್ಚರಿಸುತ್ತೇನೆ. ಅಮರ ಮಧುರ ಪ್ರೇಮ ನೀ ಬಾರೆಯ ಚಂದ್ರಮ
ಮಹಾತ್ಮರು ಎಚ್ಚರವಾಗುತ್ತಲೇ ಇಲ್ಲವಲ್ಲ. ನನಗೆ ಕುರಿದ್ರಿ ಬಾಧಿಸ್ತಿರುವುದು. ಈ ಮುತ್ತಿನ ಹಾರವನ್ನು ಈ ಚಿತ್ರದ ಕೂಟಕ್ಕೆ ಹಾಕಿ ನಾನು ಕೂಡ ಇವರ ಪಕ್ಕದಲ್ಲೇ ನಿದ್ರಿಸುತ್ತೇನೆ. ಏನು ಮಾಡಲಿ ಏನು ತಾನೇ ಮಾಡಲಿ ಇರಲಿ ನನ್ನ ಮಾಯಾಶಕ್ತಿಯಿಂದ ಷಡ್ಷಡ್ಡರ ಚಿತ್ರ ಬಳಿ ಬರೆದಿರುವ ಅಂಶ ಪಕ್ಷಿಗೆ ಜೀವ ಕಳೆಯಲ್ಲಿ ತರುಣಿಟ್ಟಿರುವ ಮುತ್ತಿನ ಹಾರವನ್ನು ಒಂದೊಂದಾಗಿ ನೆಪ ಮಾಡಿ ಕೂಡಲಾದ ನನಗೆ ತಕ್ಕ ಸಮಯ ಪಡಾವಿಕ್ರಮ ಪಡಾವಿಕ್ರಮ ಪರಮಾತ್ಮ, ಇದೇನಿದೆ ಆಶ್ಚರ್ಯ ಪರಮಾತ್ಮ. ನಾನು ಒಂದ ಕನಸ ಕಂಡೆ, ನಾನು ಒಂದ ಕನಸ ಕಂಡೆ, ಮಂಗಳಾಂಗಿಯ ಮೂರ್ತಿನಾರವ ಮಂಗಳಾಂಗಿಯ ಮೂರ್ತಿನಾರವ ಕನಸು ಕಂಡೆನೋ. ವಿಧಿಯೇ 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 ಯಾಕೋ ಏನೋ ಎನ್ನ ಎಡ ಭುಜ, ಯಾಕೋ ಏನೋ ಎನ್ನ ಎಡ ಭುಜ ಅದರುವಂತ ಕನಸ ಕಂಡೆ, ಅದರುವಂತ ಕನಸ ಕಂಡೆ, ಕನಸು ಕಂಡೆನು. ವಿಧಿಯೇ 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 ಯಾರೋ ಕಟುಕರೋ ಇರುವರು ಬಂದೋ, ಯಾರೋ ಕಟುಕರೋ ವೀರ್ವರು ಬಂದೋ, ಎನ್ನ ಕಾರ ಚರಣವನ್ನು ಎನ್ನ ಕಾರ ಚರಣವನ್ನು
ಕನಸು ಕಂಡೆನು ವಿಧಿಯೇ 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 ಏನಿದು ಪರಮಾತ್ಮ, ನಾನೊಂದು ಕನಸು ಕಂಡನಲ್ಲ. ಈ ಕನಸು ನಿಜವೇ ಆದರೆ ಈ ಧರೆಯಲ್ಲಿ ತಲೆ ಎತ್ತಿ ಬಾಳುವುದು ಹೇಗೆ ಪರಮಾತ್ಮ? ಯಾರೋ ಈವರು ಕಟುಕರು ಬಂದು ನನ್ನ ಕರಾಚರಣವನ್ನು ಕಡಿದು ಹಾಕಿ ಗೋಳಾಡುವಂತ ಕನಸನ್ನು ಕಂಡದಲ್ಲ ಪರಮಾತ್ಮ. ಇದು ಸತ್ಯವೇ ಆದರೆ ಈ ಭೂಮಿಯಲ್ಲಿ ನಾನು ತಲೆ ಎತ್ತಿ ಬಾಳುವುದು ಹೇಗೆ ಪರಮಾತ್ಮ? ಎಲ್ಲವೂ ನಿನ್ನ ಇಚ್ಛೆ ಇದ್ದಂತಾಗಲಿ. ನಾನು ನಿದ್ರಬಾಧೆಯನ್ನು ಸಹಿಸಲಾರೆ, ನಾನು ಇಲ್ಲಿಯೇ ಮಲಗುತ್ತೇನೆ. ಓಹೋ, ಇದೇನಿದು ಆಶ್ಚರ್ಯ! ಈ ಸಜ್ಜಾಗುರಕ್ಕೆ ನಾನು ಓರ್ವನಲ್ಲೇ ಬಂದವನು. ಇದೇನು ಧರಣಿ ದೇವಿಯೇನಾದರೂ ಅವತರಿಸಿರುವಳೆ? ಇಲ್ಲ ಪರಂಜ್ಯೋತಿ ಸ್ವರೂಪಿಣಿಯಾಗಿರಬಹುದೇ? ಇಲ್ಲ ಪರಮಾತ್ಮ, ಎಲ್ಲವೂ ನಿನ್ನ ಇಚ್ಛೆ ಇದ್ದಂತಾಗಲಿ. ನಾನು ನಿದ್ರೆ ಬಾಧೆಯನ್ನು ಸಹಿಸಲಾರೆ, ನಾನು ಇಲ್ಲಿಯೇ ಮಲಗಿಕೊಳ್ಳುವೆನು. ಪರಮಾತ್ಮ, ಇದೇನಿದು ಆಶ್ಚರ್ಯ! ಇದೇನಿದು ಆಶ್ಚರ್ಯ! ಚಿತ್ರಪಟದಲ್ಲಿ ಬರೆದಿರುವ ಬಣ್ಣದ ಅಂಶೆಯು ಜೀವೆಯಿಂದ ಬರುತ್ತಿರುವುದಲ್ಲ, ಜೀವೆಯಿಂದ ಬಂದು ಒಂದೊಂದಾಗಿ ಮುತ್ತನ್ನು ಭಕ್ಷಿಸುತ್ತಿರುವುದಲ್ಲ ಪರಮಾತ್ಮ. ಈ ಮುತ್ತಿನಿಂದ ಮುಂದೆ ನಾನು ಯಾವ ಕಷ್ಟ ಅನುಭವಿಸಬೇಕಾಗೋದು ಕಾಣದಲ್ಲ ದೇವ. ಎಲ್ಲವೂ ನಿನ್ನ ಇಚ್ಛೆ ಇದ್ದಂತಾಗಲಿ ಪರಮಾತ್ಮ. ಪರಮಾತ್ಮ, ನಾನು ನಿದ್ರೆ ಬಾಧೆಯನ್ನು ಸಹಿಸಲಾರೆನು. ಮಾಯಾ ಜಾಲ ಏನಿದು ವಿಧಿಯೋ, ಅರವನುಂಗಿತು ಹಂಸೆಯೋ, ಹಂಸ ಪಕ್ಷಿಯೋ. ಮಾಯಾ ಜಾಲ ಏನಿದು ವಿಧಿಯೋ, ಅರವನುಂಗಿತು ಹಂಸೆಯೋ, ಹಂಸ ಪಕ್ಷಿಯೋ. ಮೋಹಿನಿಯೋ ಮಾಯವೋ, ಮಾಯವೋ ಮೋಹಿನಿಯೋ, ಮಾಯಾ ಜಾಲ ಏನಿದು ವಿಧಿಯೋ, ಅರವನುಂಗಿತು ಹಂಸೆಯೋ, ಹಂಸ ಪಕ್ಷಿಯೋ. ಪರಮಾತ್ಮ, ಆರವನ ನುಂಗಿ ಅದೇ ಸ್ಥಳಕ್ಕೆ ಸೇರಿಕೊಡ್ತಲ್ಲ ಪರಮಾತ್ಮ. ಪರಮಾತ್ಮ, ಮುಂದೇನು ಗತಿ ಪರಮಾತ್ಮ? ನಾನು ನಿದ್ರೆ ಬಾಧೆಯನ್ನು ಸಹಿಸಲಾರೆ, ನಾನು ಇಲ್ಲಿಯೇ ಮಲಗಿಕೊಳ್ಳುತ್ತೇನೆ ಪರಮಾತ್ಮ. ಎಲ್ಲವೂ ನಿನ್ನ ಇಚ್ಛೆ ಇದ್ದಂತಾಗಲಿ ಪರಮಾತ್ಮ. ಇದೇನು ಬೆಳಗಾಗುತ್ತಾ ಬಂದಿತು, ಆದರೆ ಈ ಮಹಾತ್ಮರು ಎಚ್ಚರವಾಗಲೇ ಇಲ್ಲವಲ್ಲ. ಈಗೇನು ತಾನೇ ಮಾಡಲಿ? ಇರಲಿ, ಕೊಂಡೆಗೆ ಮುತ್ತಿನ ಆ ನಂತರ ಈ ಮಹಾತ್ಮರನ್ನು ಎಚ್ಚರ ಮಾಡುತ್ತೇನೆ. ಇದೇನು? ನನ್ನ ಮುತ್ತಿನ ಹಾರವನ್ನು ಇಲ್ಲಿರುವ ಚಿತ್ರದ ಕೂಟಕ್ಕೆ ಹಾಕಿದ್ದೆನು, ಆದರೆ ನನ್ನ ಮುತ್ತಿನ ಹಾರವೇ ಕಾಣುತ್ತಿಲ್ಲವಲ್ಲ. ಓಹೋ, ನನ್ನ ಮೇಲೆ ಅತಿಶಯವಾದ ಪ್ರೀತಿಗೋಸ್ಕರವಾಗಿ ಈ ಮಹಾತ್ಮರು ಮುತ್ತಿನ ಹಾರವನ್ನು ಎತ್ತಿಟ್ಟಿರಬಹುದು. ಇರಲಿ, ಅವರನ್ನು ಎಚ್ಚರಿಸಿ ಮುತ್ತಿನ ಹಾರವನ್ನು ತೆಗೆದುಕೊಳ್ಳುತ್ತೇನೆ. ಮಹಾತ್ಮರೇ, ಮಹಾತ್ಮರೇ, ಹೇಳಿ, ಎಚ್ಚರವಾಗಿ. ಅಮ್ಮ, ನನ್ನನ್ನು ಎಚ್ಚರಿಸಲು ಕಾರಣವೇನು ತಾಯಿ? ಮಹಾತ್ಮರೇ, ಎಲ್ಲಿ ನನ್ನ ಮುತ್ತಿನ ಹಾರವನ್ನು ಕೊಡುವರಾಗಿ? ಅಮ್ಮ, ನಿನ್ನ ಮುತ್ತಿನ ಹಾರವನ್ನು ನಾನು ಕಾಣೆನೋ ತಾಯಿ. ಇದೇನು ಮಹಾತ್ಮರೇ, ಈ ರೀತಿಯಾಗಿ ಪರ್ಯಾಸವನ್ನು ಮಾಡುತ್ತಿರುವಿರಲ್ಲ. ನನ್ನ ಮೇಲೆ ಅತಿಶಯವಾದ ಪ್ರೀತಿಗೋಸ್ಕರವಾಗಿ ನನ್ನ ಮುತ್ತಿನ ಹಾರವನ್ನು ನೀವು ಎತ್ತಿಟ್ಟಿರಬಹುದು. ದಯಮಾಡಿ
ಪರ್ಯಾಸವನ್ನು ಮಾಡಬೇಡಿ. ಮುತ್ತಿನಾರವನ್ನು ಕೊಡುವರಾಗಿ. ಇಲ್ಲ ತಾಯಿ, ಇಲ್ಲ. ಮುತ್ತಿನಾರದ ವಿಚಾರವನ್ನು, ಸತ್ಯವಾದ ವಿಚಾರವನ್ನು ಹೇಳಿದರೆ ಅದನ್ನು ನೀವು ನಂಬುತ್ತಕ್ಕವರಲ್ಲ. ಅದನ್ನು ಹೇಳಿ ಪ್ರಯೋಜನವೇನು ತಾಯಿ? ಮಹಾತ್ಮರೇ, ಪರ್ಯಾಸವನ್ನು ಮಾಡಬೇಡಿ. ಸುಮ್ಮನೆ ನನ್ನ ಮುತ್ತಿನ ಹಾರವನ್ನು ಕೊಡುವರಾಗಿ. ಏನು, ನಮ್ಮ ತಂದೆಯವರಿಗೆ ಹೋಗು ಎಂದು ಹೇಳಿದ ಕಾರಣಕ್ಕಾಗಿ ನಾನು ಇಲ್ಲಿಗೆ ಬಂದಿರುವೆನು ಅಷ್ಟೇ. ಮೊದಲು ಮುತ್ತಿನ ಹಾರವನ್ನು ಕೊಡಿ. ಅಮ್ಮ ತಾಯಿ, ನಿಮ್ಮ ಸಜ್ಜನಗುಳದ ಗೋಡೆ ಮೇಲೆ ಬರೆದಿರುವ ಬಣ್ಣದಂಸೆಯು ನನ್ನ ದುರಾದೃಷ್ಟಕ್ಕೆ ಸರಿಯಾಗಿ ಜೀವೆಯಿಂದ ಬಂದು ನಿನ್ನ ಮುತ್ತಿನಾರವನ್ನು ಒಂದೊಂದಾಗಿ ನುಂಗಿತು. ಅದನ್ನು ಈ ಪಾಪಿಯ ಕಣ್ಣಿಂದ ಕಂಡನೆ ವಿನ ಈ ಕರಳಿಂದ ಮುಟ್ಟದಿಲ್ಲವೂ ತಾಯಿ, ಮುಟ್ಟದಿಲ್ಲವೂ ತಾಯಿ. ಛೀ ಪಾಪಿ, ತಿಂದ ಮನೆಗೆ ಕನ್ನವನ್ನು ಹಾಕುವೆಯಾ? ನನ್ನ ಮುತ್ತಿನ ಹಾರವನ್ನು ಕಳ್ಳತನ ಮಾಡಿಕೊಂಡು ಈಗ ಮುತ್ತಿನ ಹಾರವೇ ಇಲ್ಲವೆಂದು ಹೇಳುತ್ತಿರುವೆಯಾ? ಮೊದಲು ಮುತ್ತಿನ ಹಾರವನ್ನು ಕೊಡು, ಇಲ್ಲವಾದರೆ ನಿನಗೆ ತಕ್ಕ ಶಾಸನ ನನಗೆ ಯಾವ ಶಿಕ್ಷೆ ಮಾಡಿದ್ರು ಸರಿಯೇ, ಮುತ್ತಿನ ಹಾರವನ್ನು ಕದ್ದ ಕಳ್ಳನಲ್ಲವಮ್ಮ. ಛೀ ಪಾಪಿ, ಅಮ್ಮ, ಎಷ್ಟು ಹೇಳಿದ್ರು ಕೂಡ ನನ್ನ ಮಾತನ್ನು ತಿರಸ್ಕರಿಸುತ್ತಿರುವೇನು? ಇರಲಿ, ನಿನಗೆ ತಕ್ಕ ಪಾಠವನ್ನು ಕಲಿಸಿ ಹೋದರೆ ನನ್ನ ನಾಮ ಆಗಿದ್ದು ಆಡಲಿಕ್ಕೆ ಅಲ್ಲ. ನೀವು ಯಾವ ಶಿಕ್ಷೆ ಕೊಟ್ಟರು ಸರಿ. ಆ ಪರಮಾತ್ಮ ಒಲಿದರೆ ನಾರಿ, ಒಲಿದೆ ಹೋದರೆ ಮುನಿಸಿಕೊಂಡರೆ ಎಮ್ಮಾರಿ ಎಂದಂತೆ. ಮುಂದೆ ಯಾವ ಕಷ್ಟಕ್ಕೆ ಗುರಿ ಮಾಡಿಸಿದೆಯೋ ಕಾಣಲಿಲ್ಲ ನನ್ನ ತಂದೆ. ಎಲ್ಲವೂ ನಿನ್ನ ಇಚ್ಛೆ ಇದ್ದಂತಾಗಲಿ. ಆತ ಭಾಗ್ಯನಾದೆ ಗತಿ ಕಾಣದಾಗೆ, ಪಾಪಿಯಾದ ಲೋಲಕೆಯಿಂದ ನಾ ಮೋಸವೋದೆ, ನಾ ಮೋಸವೋದೆ ದೇವಾ. ಸರಿದೇವಾ, ಅಯ್ಯೋ ಪರಮಾತ್ಮ. ಪಟ್ಟಣಕ್ಕೆ ಹೋಗಿ ನಾನು ತಲೆ ಎತ್ತಿ ಬಾಳುವುದೇಗೆ, ಪಟ್ಟಣಕ್ಕೆ ಹೋಗಿ ನಾನು ತಲೆ ಎತ್ತಿ ಬಾಳುವುದೇಗೆ, ಮುಂದೆ ಅವಕಾಶಕ್ಕೆ ಗುರಿ ಮಾಡಿಸಿದೆ ಸ್ವಾಮಿ. ಮುಂದೆ ಅವಕಾಶಕ್ಕೆ ಗುರಿ ಮಾಡಿಸಿದೆ ಸ್ವಾಮಿ. ಆತ ಭಾಗ್ಯನಾದೆ ಗತಿ ಕಾಣದಾಗೆ, ಪಾಪಿಯಾದ ಲೋಲಕೆಯಿಂದ ನಾ ಮೋಸವೋದೆ, ನಾ ಮೋಸವೋದೆ ದೇವಾ. ಸರಿದೇ ಮಡದಿ ಮಕ್ಕಳ ಬಿಟ್ಟು ರಾಜ ಕೋಸಕ್ಕೆ ಹೋಗಿ, ಮಡದಿ ಮಕ್ಕಳ ಬಿಟ್ಟು ರಾಜ ಕೋಸಕ್ಕೆ ಹೋಗಿ, ಮುಂದೆ ಅವಕಾಶಕ್ಕೆ ಗುರಿ ಮಾಡಿಸಿದೆ ಸ್ವಾಮಿ. ಮುಂದೆ ಅವಕಾಶಕ್ಕೆ ಗುರಿ ಮಾಡಿಸಿದೆ ಸ್ವಾಮಿ. ಆತ ಭಾಗ್ಯನಾದೆ ಗತಿ ಕಾಣದಾಗೆ, ಪಾಪಿಯಾದ ಲೋಲಕೆಯಿಂದ ನಾ ಮೋಸವೋದೆ, ನಾ ಮೋಸವೋದೆ ದೇವಾ.